ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಡಿಸೆಂಬರ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಹಾಗೂ ಹುಣ್ಣಿಮೆ ಕೂಡ ಆರಂಭ ಆಗ್ತಕ್ಕಂಥದ್ದು. ಶಿವಯೋಗ ವಣಿಜಕರಣ ಬೆಳಿಗ್ಗೆ 7:30 ನಂತರ ಹುಣ್ಣಿಮೆ ಆರಂಭ ಆಗ್ತಕ್ಕಂಥದ್ದು. ಶಿವಯೋಗ ವಣಿಜಕರಣ ಕೃತಿಕಾ ನಕ್ಷತ್ರ. ಇವತ್ತು ದತ್ತಾತ್ರೇಯರ ಜಯಂತಿ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಗುರು ದತ್ತಾತ್ರೇಯ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಗುರು ದತ್ತರ ಆ ಒಂದು ಆಶೀರ್ವಾದ ಸಿಗಲಿ. ದತ್ತರು ನಾಥಪ್ರಂಥ, ಘೋರ ಪಂಥ, ಅಘೋರ ಪಂಥ. ಇವತ್ತೇನಾದ್ರೂ ಘೋರರು, ಅಘೋರರು, ನಾಥರು ಅನ್ನತಕ್ಕಂಥದ್ದೆಲ್ಲ ನಾವು ಹೇಳ್ತೇವಲ್ವಾ. ಸೊ ಆ ಒಂದು ಪಂಥದ ಒಂದು ರೂಪಕರು ಅನ್ನತಕ್ಕಂಥದ್ದು. ದಕ್ಷಿಣ ಭಾರತದ ಬಹು ಪ್ರಸಿದ್ಧ ಕ್ಷೇತ್ರ ದತ್ತಪೀಠ, ದತ್ತಾತ್ರೇಯರ ಪೀಠ ನಮ್ಮ ಭೀಮಾ ತೀರದಲ್ಲಿದೆ. ಬಿಜಾಪುರದ ಭೀಮಾ ತೀರದಲ್ಲಿದೆ. ವಿಶೇಷವಾಗಿ ಇವತ್ತಿಗೂ ಕೂಡ ನನ್ನ ಯಾವ ಜನ್ಮದ ಒಂದು ಪುಣ್ಯವೋ ಏನೋ, ನನಗೆ ದತ್ತರು ಗಾಣಗಾಪುರ ಅಂತ ಹೇಳಿದ ತಕ್ಷಣ ನನಗೆ ಇನ್ನೊಂದು ಗುರು ಅಲ್ಲಿ ನೆನಪಾಗ್ತಾರೆ, ಮಂಜುನಾಥ್ ಅಂತ. ಅವರು ನನ್ನನ್ನು ಕರ್ಕೊಂಡೋಗಿ ದತ್ತರ ಸೇವೆ ಮಾಡಿಸಿದ್ದಾರೆ. ಎಷ್ಟು ಪ್ರೀತಿಯಿಂದ ಮಾಡಿಸಿದ್ರು, ಅದು ಬೆಲೆ ಕಟ್ಟಕ್ಕಾಗೋದಿಲ್ಲ ಮಕ್ಕಳು. ಅದಕ್ಕೆ ಹೇಳುದು, ಮನುಷ್ಯ ದೈವಂ ಮನುಷ್ಯ ರೂಪೇಣಂ, ದೈವಂ ಗುರು ರೂಪೇಣಂ ಅಂತ ಹೇಳ್ತಾರೆ. ಎಲ್ಲಿಯ ನಾನು ಇಲ್ಲಿನ ಬೆಂಗಳೂರಿನ ರವಿ, ಎಲ್ಲಿಯ ಮಂಜುನಾಥ್ ಅವರು ಕರ್ಕೊಂಡೋಗಿ ಇಂಡಿಯಲ್ಲಿರ್ತಾರೆ. ಯಾವಾಗಲೂ ಅಷ್ಟೇ ತುಂಬ ಸೋದರ ಭಾವತ್ವ, ಮಿತ್ರ ಭಾವತ್ವ, ನಮ್ಮನ್ನ ಕಷ್ಟ ಕಾಲಕ್ಕೆ ತುಂಬ ಸಹಾಯ ಮಾಡಿರ್ತಕ್ಕಂಥ ಒಂಥರ ಕುಟುಂಬದ ಸೋದರ, ಮರಿಲಿಕ್ಕಾಗೋಲ್ಲ. ಈ ಒಂದು ದತ್ತರ ಬಗ್ಗೆ ಹೇಳ್ತಾ ಒಂದು ಗುರುಗಳನ್ನ ನೆನೆಸ್ಕೋಬೇಕಲ್ವ ಮಕ್ಕಳೇ. ನಮಗ್ ಸಹಾಯ ಮಾಡಿದವರೆಲ್ಲರೂ ಗುರುಗಳೇ, ನಮಗೆ ನೋವು ಕೊಟ್ಟವರು ಗುರುಗಳೇ. ಅದರಿಂದ ಕಲ್ತಿದ್ದೇವೆ. ನಮಗೆ ನೋವು ಕೊಟ್ಟವರು ಕೂಡ ಶತ್ರು ಕೂಡ. ದೈವಂ ಶತ್ರು ರೂಪೇಣಂ, ದೈವಂ ನೋವು ರೂಪೇಣಂ, ಬಾಧಾ ರೂಪೇಣಂ. ನಮ್ಗೊಂದು ಬಾಧೆ ಕೊಟ್ಟು, ಇದು ಹೀಗಿದೆ. ಮೊನ್ನೆ ಯಾರಿಗೂ ಹೇಳಿದ್ದೆ, ರಾಹು ನಕ್ಷತ್ರದಲ್ಲಿ ಬಂದಿದ್ದಾನೆ. ಕುಂಭರಾಶಿಯವರಿಗೆ ಜಾಕ್ಪಾಟ್ ಇರುತ್ತಾ, ಆದರೆ ಹೊಟ್ಟೆ ಪ್ರಾಬ್ಲಮ್ ಬರುತ್ತೆ, ಇಂಟೆಸ್ಟೈನ್ ಪ್ರಾಬ್ಲಮ್ ಬರುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಪಾದಗಳಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ನರ್ವಸ್ ವೀಕ್ನೆಸ್ ಬರುತ್ತೆ. ಅಂದ್ರೆ ವ್ಯವಹಾರಗಳು ಇನ್ನೊಂದು ಏನೇನೋ ದೊಡ್ಡದೆಲ್ಲ ಬರ್ತಿದೆ ಗುರುಗಳೇ. ನಮ್ಗೆ ಆಶ್ಚರ್ಯ. ನೀವು ಹೇಳ್ದಾಗೆ ಒಂದು 5,000 ಕೋಟಿದು ವ್ಯವಹಾರ ಬಂದ್ಬಿಟ್ಟಿದೆ. ಆಲ್ರೆಡಿ ಇನ್ವೆಸ್ಟರ್ಸು ಬಂದ್ಬಿಟ್ಟಿದ್ದಾರೆ. ವಿಚ್ ವಿ ಕ್ಯಾನ್ ಡೂ. ಒಂದು 25,000 ಕೋಟಿ ವ್ಯವಹಾರ ಮಾಡ್ಬೋದು. ನೀವು ಹೇಳ್ದಾಗೆ ಸೋ ಮೆನಿ ಥಿಂಗ್ಸ್. ನಾನು ಬಂದು ಒಂದು 5 ಕೋಟಿ ವ್ಯವಹಾರ ಅನ್ನೋದು ಕೂಡ ಒಂಥರ ಇಕ್ಕಟ್ಟಿನ ಸ್ಥಿತಿಲಿದ್ದೆ. ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ಅವರಾಗ ಇನ್ವೆಸ್ಟರ್ಸು, ಜಾಯಿಂಟ್ ಇನ್ವೆಸ್ಟರ್ಸು, ಬೇರೆ ಬೇರೆ ಥರದ್ದು ಅನ್ನತಕ್ಕಂಥದ್ದು. ಇದು ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ಪರಮಾವಧಿ ಫ್ಯಾಂಟಾಸ್ಟಿಕ್. ಬಟ್ ನೀವು ಹೇಳಿದಾಗೆ ಹೆಲ್ತ್ ಸಿಕ್ಕಾಬಟ್ಟೆ ಇಂಪ್ಯಾಕ್ಟ್ ಆಗ್ತಿದೆ. ಡೈಜೆಸ್ಟಿವ್ ಪ್ರಾಬ್ಲಮ್ ಆಗ್ತಿದೆ, ಸಣ್ಣ ಕರಳಲ್ಲೂ ಪ್ರಾಬ್ಲಮ್ ಆಗಿದೆ, ದೊಡ್ಡ ಕರಳಲ್ಲೂ ಪ್ರಾಬ್ಲಮ್ ಆಗಿದೆ, ಸ್ಕಿನ್ ಅಲರ್ಜಿಸು ಆಗಿದೆ, ಯೂರಿನರಿ ಪ್ರಾಬ್ಲಮ್ ಆಗಿದೆ, ನರ್ವಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದರ ಪ್ರಭಾವ ಸೂಚಿಸಿಯೇ ಬಿಟ್ಟಿದೆ ಗ್ರಹಗಳು. ದೈವಂ ಗ್ರಹ
ರೂಪೇಣ, ಯಾವುದೋ ಒಂದು ಗ್ರಹಗಳ ಪ್ರಚೋದನೆ ನಮ್ಮ ಮೇಲೆ ದೃಷ್ಟಿ ಬಿದ್ದು ಈ ರೀತಿ ಮಾಡತಕ್ಕಂಥದ್ದಾಗುತ್ತೆ, ತಪ್ಪಿಸ್ಲಿಕ್ಕಾಗೋದಿಲ್ಲ. ಸೊ ಯಾವುದೋ ರೂಪದಲ್ಲಿ ನಮಗೆ ಒಂದು ಗುರುವಾಗಿಯೋ ಆತ್ಮೀಯರಾಗಿಯೋ ನಮಗೆ ಸಹಾಯ ಮಾಡಿದವರನ್ನ ನಾವು ಮರೀಲೇಬಾರ್ದು. ಅಂತ ಒಂದು ಗಾಣಗಾಪುರ ಕ್ಷೇತ್ರ, ಆ ಮಂಜುನಾಥ್ ಅವ್ರ ಕುಟುಂಬ ಎಲ್ಲರೂ ನೆಮ್ಮದಿಯಾಗಿರ್ಲಿ. ಆ ಗಾಣಗಾಪುರ, ಆ ಒಂದು ದತ್ತಾತ್ರೇಯರ ಆಶೀರ್ವಾದ ಅವ್ರಿಗೆ ಸಿಗಲಿ. ಯಾಕೆಂದ್ರೆ ನನ್ನಂಥವನಿಗೂ ಕೂಡ ಭಗವಂತ ಅವರ ಮುಖೇನ ಅವರ ರೂಪೇಣ ನನಗೆ ಸಹಾಯ ಮಾಡಿದೆ ಅಂದ್ರೆ ಇನ್ನೂ ಲಕ್ಷಾಂತರ ಮಂದಿಗೆ ಅವರಿಂದ ಅನ್ನ ನೀಡ್ಲಿ, ಇನ್ನೂ ಲಕ್ಷಾಂತರ ಮಂದಿಗೆ ಮದುವೆ ಮಾಡಿಸ್ಲಿ, ಇನ್ನೂ ಲಕ್ಷಾಂತರ ಮಂದಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಸಂಸ್ಥೆ, ವಿದ್ಯಾಸಂಸ್ಥೆ ಈ ಥರದೆಲ್ಲ ಕಟ್ಲಿ. ಭಗವಂತನ ಹತ್ರ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ. ಯಾಕಂದ್ರೆ ದತ್ತರ ಒಂದಿದು ಗುರು ಸಂಕೇತ. ಗುರು ಅಂದ್ರೇನೆ ನಮ್ಮನ್ನ ಕೈ ಹಿಡ್ಕೊಂಡು ನಡೆಸಿರುವಂತ ಸಂಕೇತ. ಅಂತ ಒಂದು ದತ್ತಾತ್ರೇಯರ ಪೀಠ ಗಾಣಗಾಪುರದಲ್ಲಿದೆ. ಎಲ್ಲೋ ಆಗ್ಲಿಲ್ಲ ಗುರುಗಳೇ, ಹೋಗ್ಲಿಕ್ಕಾಗ್ಲಿಲ್ಲ ಗುರುಗಳೇ, ಹೋಗಿ. ನಿಮಗಾದಾಗ ಇನ್ನೆಲ್ಲೋ ಇರೋ ಕ್ಷೇತ್ರಗಳನ್ನು ಹುಡ್ಕೊಂಡು ಹೋಗೋದಕ್ಕೂ ಬದಲು ಆ ಭೀಮಾ ತೀರದಲ್ಲಿರತಕ್ಕಂಥ ಗುರು ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಮಕ್ಕಳೇ. ಗಾಣಗರ ಆ ಒಂದು ದತ್ತಾತ್ರೇಯರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವರ ಜನನದ ಬಗ್ಗೆ. ಇವತ್ತು ದತ್ತಾತ್ರೇಯರ ಒಂದು ನಾಥಪಂಥ ಅಂತ ಹೇಳದ್ನಲ್ವಾ, ಎಷ್ಟು ಶಕ್ತಿಶಾಲಿ ಅಂದರೆ ನೇಪಾಳದಲ್ಲಿ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆ ಒಂದು ಭಾವ ಇದೆ. ಆ ಒಂದು ನಾಥಪಂಥದಲ್ಲೇ ಒಂದು ಗುರುಗಳು ಒಬ್ಬರು ಇವತ್ತು ನಮ್ಮ ದೇಶದ ಒಂದು ರಾಜ್ಯವನ್ನಾಳುತ್ತಿದ್ದಾರೆ. ಯೋಗಿ ಆದಿತ್ಯನಾಥ್ ನಾಥಪಂಥ ನೋಡಿ. ಅವರ ಬ್ಯಾಂಕ್ ಬ್ಯಾಲೆನ್ಸ್ ಹೋಗಿ ನೋಡಿ, ಅವರ ಆಸ್ತಿ ನೋಡಿ, ಅವ್ರ ಅಮ್ಮನ ಆಸ್ತಿ, ಅವ್ರ ಅಪ್ಪನ ಆಸ್ತಿ, ಅವ್ರ ಅಣ್ಣನ ಆಸ್ತಿ, ತಮ್ಮನ ಆಸ್ತಿ. ಒಂದು ಗುರು ಅಂದ್ರೆ ಸಕಲವೂ ಸಮಾಜಕ್ಕೆ ಅನ್ನತಕ್ಕಂಥದ್ದು. ಒಬ್ಬ ಖಾದಿದಾರಿಯೂ ಕೂಡ ರಾಜ್ಯವಾಳಬಹುದು, ಒಳ್ಳೇದ್ ಮಾಡಬಹುದು ಅನ್ನುವುದಕ್ಕೆ ಸಂಕೇತ ಅಲ್ಲಿದೆ ನೋಡಿ. ಅದುವೇ ಗುರುವಿನ ಒಂದು ಸಾಕ್ಷಾತ್ಕಾರ. ನಾವು ಒಬ್ಬ ರಾಜನ ಸುತ್ತಮುತ್ತ ಪರಿವಾರ ಅವರ ಆಸ್ತಿ ನೋಡಿದ್ರೇನೆ ಜಡ್ಜ್ಮೆಂಟ್ ಮಾಡ್ಬೇಕಂತೆ. ಅವನ ಜೊತೆ ಯಾರಿದ್ದಾರೆ, ಬಂಧುಗಳಿದಾರ, ಮಿತ್ರರಿದಾರ, ಯಾರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಹೆಸರಿನಲ್ಲಿ ಬೇನಾಮಿ ಮಾಡಿಟ್ಟಿದ್ದಾನೆ, ಅವನ್ ಬರೋಕ್ ಮೊದ್ಲು ಎಷ್ಟಿದ್ದ, ಈಗ ಎಷ್ಟಿದೆ, ಎಂತ ದೊಡ್ಡ ಮನೆ ಕಟ್ಟಿದ್ದಾನೆ, ಏನೆಲ್ಲ ಬಾಡಿಗಾರ್ಡ್ಗಳು ಇಟ್ಕೊಂಡಿದ್ದಾನೆ, ಅವನ್ ಬಂಧು ಬಳಗದವರ ಆಸ್ತಿಗಳೆಷ್ಟು, ಕಾರುಗಳೆಷ್ಟು, ಇನ್ನೊಂದೆಷ್ಟು ಅಂತ ನೋಡ್ತಿದ್ದಾಗೆ ನಾವು ಜಡ್ಜ್ಮೆಂಟ್ ಮಾಡ್ಬೋದು. ನೀವು ನಮ್ಮ ದೇಶದ ದೊರೆ ಹಾಗೂ ನಮ್ಮ ಒಂದು ಯೋಗಿ ಆದಿತ್ಯನಾಥ್ ಅವರ ಮನೆಯವರ ಸಂಪತ್ತು, ಆಸ್ತಿ, ಏಳಿಗೆ, ಅವರ ಆಸ್ತಿ ಸಂಪತ್ತು, ಅವರ ಒಂದು ಜಮೀನು, ಇದನ್ನ ನೀವು ಒಂದು ಸಲ ತುಲನೆ ಮಾಡ್ಕೊಳ್ಳಿ, ಅಲ್ಲ ಗೊತ್ತಾಗುತ್ತೆ ಒಂದು ರಾಜ ಹೇಗಿರಬೇಕು ಅನ್ನತಕ್ಕಂಥದ್ದನ್ನ. ಬದುಕಿರುವಾಗಲೇ ಯೋಗಿಯಂತೆ ಬದುಕು ಅನ್ನುವುದು ಅದೇ. ಏನ್ ಮಾಡೋದು, ಇವತ್ತು ನಮ್ಗೆ ಅಂತ ಯೋಗಿಗಳು ಎಲ್ರೂ ಬೇಕು, ಕಡಿಮೆ ಅಪ್ಪ. ಬಯಸೋದು ಆಸೆ ಸಹಜ. ಇದು ಇವತ್ತು ಕಲಿಯುಗಕ್ಕೆ ಧರ್ಮ, ಒಳ್ಳೆಯದು, ಸತ್ಯ ಅನ್ನೋದು ಹೇಗಿರುತ್ತೆ ಗೊತ್ತಾ? ನಮ್ ಗುರುಗಳು ಹೇಳೋರು. ಯಾಕೆ ಗುರುಗಳಂದ್ರೆ ಹಾಗಾಗಿ ಕಣೋ, ಆಗ್ಲೇ ಕಣೋ ನಿಜವಾದ ಒಂದು ಫಿಲ್ಟರ್ ಆಗಿ 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 ಒಬ್ಬ ಹುಟ್ಕೊಂಡು ಬರೋದು. ಒಂದು ಅಡಿಗೆಯಲ್ಲಿ ಇಷ್ಟೇ ಇಷ್ಟು ಉಪ್ಪು ಹಾಕ್ತೇವೆ. ಇಷ್ಟು ಕೆಜಿ ಅನ್ನಕ್ಕೆ, 1 ಕೆಜಿ ಅನ್ನಕ್ಕೆ ಎಷ್ಟಾಗ್ತೇವೆ? 1 ಕೆಜಿ ಉಪ್ಪು. ಇವಾಗ ಅದೂ ಇಲ್ಲ, BP ಬಂದ್ಬಿಟ್ಟಿದೆ ಅಂತ. ಹೌದಲ್ವಾ? ಅಷ್ಟೇ ಸತ್ಯ ಧರ್ಮ ಅನ್ನೋದು ಅಷ್ಟೇ ಕಣಪ್ಪ. ಕಣ್ಣಿಗೆ ಕಾಣಿಸ್ದಾಗೆ ಇರುತ್ತೆ, ಅದು ಕಾಣಿಸೋದಿಲ್ಲ ಅನ್ನತಕ್ಕಂಥದ್ದು ಅಷ್ಟೇ. ಸೊ ಅಂತ ಒಂದು ಗುರು ದತ್ತಾತ್ರೇಯರ ಒಂದು ಪೀಠ ಅಲ್ಲಿದೆ, ದರ್ಶನ ಮಾಡ್ಕೊಂಡು ಬನ್ನಿ. ನೋಡಿ, ದತ್ತರ ಒಂದು ಇತಿಹಾಸ, ದತ್ತರ ಸೃಷ್ಟಿ ಹೆಂಗೆ ಆಯಿತು, ಅಲ್ಲೊಂದು ಪವಾಡ ನಡೀತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದತ್ತರು ಅಂತೇವೆ. ದತ್ತರ ತಂದೆ ಯಾರು ಗೊತ್ತಾ? ದತ್ತಾತ್ರೇಯರ ತಂದೆ ಯಾರು ಗೊತ್ತಾ? ದತ್ತಾತ್ರೇಯರ ತಾಯಿ ಯಾರು ಗೊತ್ತಾ? ದತ್ತಾತ್ರೇಯರಿಗೆ ಬ್ರದರ್ಸ್ ಇದ್ದಾರೆ ಗೊತ್ತಾ? ಒಬ್ಬೊಬ್ಬರು. ಅದೊಂದು ಇತಿಹಾಸ ಮಕ್ಕಳೇ. ನಾವು ಹೇಳ್ತೇವಲ್ವಾ, ನಮ್ಮ ಇತಿಹಾಸವನ್ನ ನಾವು ತಿಳ್ಕೋಬೇಕು. ಏನಾದ್ರೂ ಒಂದು ಪೂಜೆ ಪ್ರಾರ್ಥನೆ ಮಾಡುತ್ತಿದ್ದೇವೆ ಅನ್ನುವುದಾದರೆ ಅವರ ಹಿನ್ನೆಲೆ, ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತವೆ. ಸುಮ್ಮನೆ ಅಲ್ಲ, ದತ್ತಾತ್ರೇಯರು ಭೂಮಿಗೆ ಬಂದಿರತಕ್ಕಂಥದ್ದು, ಅದರ ಹಿಂದುಗಡೆ ತುಂಬಾ ದೊಡ್ಡದಾದಂತ ಕಥೆ ಇದೆ.
ಅವರ ತಂದೆ ಅತ್ರಿ ಮಹರ್ಷಿಗಳು, ತಾಯಿ ಅನಸೂಯಮ್ಮ. ಅಬ್ಬೋ, ತ್ರಿಕಾಲಜ್ಞಾನಿ ನನ್ನಮ್ಮ. ಸೀತಮ್ಮನ ವನವಾಸವನ್ನ, ಸೀತಮ್ಮನ ಮದುವೆಯನ್ನ ಮೊದಲೇ ನೋಡಿದವರು. ಸೀತಮ್ಮನಿಗೆ ಮದುವೆ ಆಗೋಕ್ ಮೊದಲೇ ಸೀತಮ್ಮನ ಮದುವೆ ಯಾರ ಜೊತೆ ಆಗೋ, ವನವಾಸ ಸಮೇತ. ಆಹಾ, ಏನು ಅಂತ ಅನ್ಕೊಂಡಿದ್ದೀರಿ ಮಕ್ಕಳೇ? ಏನು ಅಂತ ಅನ್ಕೊಂಡಿದ್ದೀರಿ? ಸಾಮಾನ್ಯದ ಮಾತಾ? ಆ ತಾಯಿ ಜಗನ್ಮಾತೆ ಅನಸೂಯಾದೇವಿ ಪಾತಿವ್ರತ್ಯ. ಇನ್ನು ಅತ್ರಿ ಮಹರ್ಷಿಗಳು ಋಗ್ವೇದದ 5ನೇ ಮಹಾಮಂಡಲದ ಅಧಿನೇತ ಅವರು. ಋಗ್ವೇದ ಅಂತ ನಾವೇನು ಮಾತಾಡ್ತೇವೆ, 5ನೇ ಮಂಡಲ ಅದು ಅಗ್ನಿ, ಮಿತ್ರಾವರುಣ, ವರುಣದೇವರು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಂಡಲ. ಅಗ್ನಿಯನ್ನು ಹೇಗೆ ಉಪಾಸನೆ ಮಾಡಬೇಕು, ವರುಣದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನತಕ್ಕಂಥದ್ದೆಲ್ಲ ಋಗ್ವೇದದಲ್ಲಿದೆ. ಅದರಲ್ಲೂ 5ನೇ ಮಂಡಲಕ್ಕೆ ಅಧಿನೇತ ಮಹರ್ಷಿ ಅವರು, ತಪಸ್ವಿ ಅತ್ರಿ ಮಹರ್ಷಿ. ಅತ್ರಿ ಮಹರ್ಷಿ ಯಾರು? ಬ್ರಹ್ಮರ ಆ ಒಂದು ಬ್ರಹ್ಮಮಾನಸ ಪುತ್ರರು, ಮನಸ್ಸಿನಲ್ಲಿ ನೆನೆಸಿ ಸೃಷ್ಟಿಯಾಗಿರತಕ್ಕಂಥವರು. ಸಪ್ತರ್ಷಿ ಮಂಡಲದಲ್ಲಿ ಅವರೂ ಒಬ್ಬರು. ನಾವೇನಾದ್ರೂ ಸಪ್ತರ್ಷಿಗಳು ಅಂತ ಹೇಳಿದ್ದೆ, ಅಪ್ಪ ಯಾರಪ್ಪ ಅವರು? ತುಂಬಾ ಜನ ನಾವು ಮರ್ತು ಬಿಟ್ಟಿದ್ದೇವೆ. ಯಾವ್ದ್ಯಾವ್ದು ಕಾಗಕ್ಕ ಗೂಬಕ್ಕ, ಇದು ಯಾವ್ದೋ ಈ ಮೆಕಾಲೆ ಸಿಸ್ಟಮ್ ಬಂದ್ಬಿಟ್ಟು ಏನೇನೋ ತಿಳಿಸ್ಕೊಡ್ತಿದ್ದಾರೆ. ನಮ್ಮ ಋಷಿ ಪರಂಪರೆ, ನಮ್ಮ ದೇವ ಪರಂಪರೆ, ಒಂದೊಂದು ಗುರು ಪರಂಪರೆ ಬಗ್ಗೆ ಎಷ್ಟು ದೊಡ್ಡ ಕಥೆಗಳಿದ್ದಾವೆ ಗೊತ್ತಾ? ಅಗಸ್ತ್ಯರು, ಜಮದಗ್ನಿಗಳು, ವಿಶ್ವಾಮಿತ್ರರು, ಅದರಲ್ಲಿ ಅತ್ರಿ ಮಹರ್ಷಿಗಳು ಕೂಡ ಒಬ್ಬರು, ಭಾರದ್ವಾಜರು, ಗೌತಮ ಮಹರ್ಷಿಗಳು, ವಸಿಷ್ಠರು. ಒಬ್ಬೊಬ್ಬರನ್ನ ನೆನೆಸ್ಕೊಂಡು ನೋಡಿ. ಅಗಸ್ತ್ಯರು ಅಂತ ಹೇಳ್ತಿದ್ದಾಗೆ ಎನ್ ತಾಯಿ ಕಾವೇರಿ ಎನದು, ನನ್ನ ತಾಯಿ ಕಾವೇರಿ, ನಮ್ಮ ಅಗಸ್ತ್ಯರಿಂದ ನೆನಪಿಟ್ಟುಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರ ನನ್ನ ಅಗಸ್ತ್ಯರಿಂದ, ನಮ್ಮ ಅಗಸ್ತ್ಯರಿಂದ. ಆ ಸೂರ್ಯದೇವನ ಉಪಾಸನೆ, ಆರಾಧನೆ, ಶಕ್ತಿ, ಇಕ್ಷ್ವಾಕು ಕುಲದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಂತವರು, ರಾಮನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿದವರು, ರಾವಣ ಸಂಹಾರಕ್ಕೆ ಮೂಲ ಕಾರಣೀಕರ್ತರು ಅಗಸ್ತ್ಯರು. ಸಪ್ತರ್ಷಿಗಳಲ್ಲಿ ಅಗ್ರಗಣ್ಯರು, 7 ಜನ ಮಹರ್ಷಿಗಳಲ್ಲಿ ಅವರು ಒಬ್ಬರು. ಅವರ ನಂತರ ಭಾರದ್ವಾಜರು, ಭಾರದ್ವಾಜ ಕುಲ, ಭಾರದ್ವಾಜ. ಆ ಮಹರ್ಷಿಗಳ ಮಕ್ಕಳೇ ವಸಿಷ್ಠರು ಹಾಗೂ ವಿಶೇಷವಾಗಿ ದ್ರೋಣರು. ದ್ರೋಣರು ಮಿತ್ರಾವರುಣ ಅನ್ನತಕ್ಕಂಥ ಸಹಾಯಲ್ಲಿ ಅಲ್ಲೊಂದು ಆಗಿ ಭಾರದ್ವಾಜರು ಒಂದು ಕುಂಭದಲ್ಲಿಟ್ಟು ಸೃಷ್ಟಿ ಕೊಡತಕ್ಕಂಥ ಒಂದು ಭಾವ. ಅಂತ ಒಂದು ಭಾರದ್ವಾಜ ಪುತ್ರರೇ ವಿಶೇಷವಾಗಿ ದ್ರೋಣಾಚಾರ್ಯರು ಹಾಗೂ ವಸಿಷ್ಠರು. ಇನ್ನು ದ್ರೋಣರ ಬಗ್ಗೆ ಕೇಳೋದುಂಟಾ? ಸೋಲ ಮಾತಿಲ್ಲ. ಪರಶುರಾಮರಿಂದ ಧನುರ್ವೇದವನ್ನು ಪಡೆದವರು, ಚಕ್ರವ್ಯೂಹಗಳ ಸೃಷ್ಟಿಕರ್ತರು. ಆವತ್ತಿನ ಕಾಲಕ್ಕೆ ಕಡಿಮೆ ಎಂದರು 1.5 ಲಕ್ಷ ವಿದ್ಯಾರ್ಥಿಗಳು ಅವರ ಹತ್ರ ವಿದ್ಯೆ ಕಲಿತಿದ್ರು. ಅದಷ್ಟೇ ಅಲ್ಲ, ತನ್ನ ಶತ್ರುವಿನ ಮಗ ತನಗೋಸ್ಕರ ಹುಟ್ಟಿದ್ದಾನೆ, ಸಾಯಿಸ್ಲಿಕ್ಕೆ ಅಂತ ಗೊತ್ತಿದ್ರು ವಿದ್ಯೆ ಕಲಿಸಿದ ಏಕೈಕ ಗುರು ಅಂದ್ರೆ ನಮ್ಮ ನಾಡಿನ ಗುರು ಅದು ದ್ರೋಣಾಚಾರ್ಯರು. ಅದಕ್ಕೆ ದ್ರೋಣಾಚಾರ್ಯ ಅವಾರ್ಡ್ ಕೊಡೋದು. ಎಷ್ಟು ಜನಕ್ಕೆ ಗೊತ್ತಿದೆ ದ್ರೋಣಾಚಾರ್ಯ ಅವಾರ್ಡ್ ಏನಕ್ಕೆ ಕೊಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಶತ್ರುವಿನ ಮಗ, ದ್ರುಪದನ ಮಗ, ದ್ರುಪದನಿಗಾದ ಅವಮಾನ ಸಹಿಸಲಾರದೆ ಯಜ್ಞವನ್ನ ಮಾಡಿ ಯಜ್ಞರೂಪೇಣವಾಗಿ ಆ ದೃಷ್ಟದ್ರುಮ್ಯ ಹುಡ್ತಾನೆ. ಅವನು ದ್ರೋಣಾಚಾರ್ಯರ ಸಂಹಾರಕ್ಕೆ ಅನ್ನತಕ್ಕಂಥದ್ದು, ಅವನೇ ತಲೆ ಕತ್ತರಿಸೋದು ಅವರ ಯೋಗ ನಿದ್ರೆಗೆ ಕುಳಿತಾಗ. ಆಯ್ತ್ರ, ಅವನ್ ಬಂದಿರೋದೇ ತನ್ನನ್ನು ಸಾಯಿಸ್ಲಿಕ್ಕೆ ಅಂತ ಗೊತ್ತಿದ್ರು. ದ್ರುಪದ ಕರ್ಕೊಂಡು ಬಂದು ನನ್ನ ಮಗನಿಗೆ ವಿದ್ಯೆ ಕಲಿಸಿ ಅಂದ್ರೆ ಆಯ್ತು ಅಂತಾರೆ. ಅದು ಗುರು ಅಂದ್ರೆ ಒಂದು ಗುರುವಿಗೆ ಅದಕ್ಕೆ ಹೇಳುದು ದತ್ತಾತ್ರೇಯರ ಆ ಒಂದು ಪರಿಚಯ, ಆ ಹಿನ್ನೆಲೆ, ಆ ಗುರುಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವರ ಹಿಂದ್ಗಡೆ ಇರುವಂತ ಗುರುಗಳ ಬಗ್ಗೆ ಕೂಡ ತಿಳ್ಕೋಬೇಕು. ಆ ಅಂಶಗಳು ಬಂದಿದ್ದು ಅದೇ ಒಂದು ನಿಜವಾದ ಗುರು. ನಿಜವಾದ ಗುರು ಅಲ್ಲಿ ಕಾಮ, ಕ್ರೋಧ, ಲೋಭ, ನಿಮ್ಮಿಂದ ಎಷ್ಟು ದುಡ್ಡು ಬರುತ್ತೆ, ನಿಮ್ಮಿಂದ ಏನ್ ಮಾಡ್ಕೋಬಹುದು, ಈ ಒಂದು ಆಲೋಚನೆಯಲ್ಲಿ ಅವನು ಇರ್ತಾನೆ ಅಂದ್ರೆ ಅವನು ಗುರು ಅಲ್ಲ ಮಕ್ಕಳೇ. ನಮ್ಮಿಂದ ಎಷ್ಟು ಲಾಭ, ನಿಮ್ಮಿಂದ ಏನ್ ಬರುತ್ತೆ ಅನ್ನತಕ್ಕಂಥದ್ದು ಸದಾ ಅವನು ಕೆಟ್ಟದನ್ನು ಯೋಚನೆ ಮಾಡ್ತಾನೆ.
ಅದೇನೋ ಹೇಳ್ತಾರೆ, ನಮ್ಮ ಕಡೆ ಒಂದು ಮಾತಿದೆ, ಶತ್ರುನ ಹತ್ರ ಹೋಗ್ಬಿಟ್ಟು ಪಂಚಾಂಗ ಕೇಳಿದ್ರೆ ಮಧ್ಯಾಹ್ನಕ್ಕೆ ಎಗರು ಬೀಳ್ತಾನೆ ಅಂತ ಹೇಳ್ತಾರಂತೆ. ಶತ್ರುವಾಗಿರತಕ್ಕಂಥ ಒಬ್ಬ ಪಂಚಾಂಗ ಹೇಳುವವನ ಹತ್ರ ಹೋದ್ರೆ, ಜ್ಯೋತಿಷಿ ಹತ್ರ ಹೋದ್ರೆ ಮಧ್ಯಾಹ್ನಕ್ಕೆ ನೀನು ಎಗರು ಬಿದ್ದ್ಬಿಡ್ತೀಯ ಅಂತ ಹೇಳ್ಬಿಡ್ತಾನಂತೆ. ಪಗೋಡದಿರ್ಪೈ ಪಂಚಾಂಗ ಮಾಡುತ್ತೆ, ಮಧ್ಯಾಹ್ನಕ್ಕೆ ಎಗರು ಪಡ್ತಾವ ಪೋರ ಅಂತ ಹೇಳ್ತಾರೆ ಅಂತ ನಮ್ಮ ಅಜ್ಜ ಹೇಳೋರು. ಒಂದು ಗುರು ಹಾಗಲ್ಲ, ಎಂಥ ಶತ್ರು ಬಂದ್ರು ಅಪ್ಪಿಕೊಂಡು ಅವನಿಗೊಂದು ದಾರಿ ತೋರಿಸ್ಕೊಡ್ಬೇಕು. ಅಯ್ಯೋ ಪಾಪ, ಆಮೇಲೆ ನೋಡೋಣ ಶತ್ರುತ್ವ, ಅವನು ಬದುಕಿದ್ರೆ ಅಲ್ವಾ ಶತ್ರುತ್ವ, ಜಗಳ ಆಡ್ಲಿಕ್ಕೆ. ಇದು ಒಂದು ಗುರು ನೋಡಿ. ಅದು ಭಾರದ್ವಾಜ ಗೋತ್ರದವರು, ಸುಮ್ಮನೆ ಅಲ್ಲ. ಆ ಗೋತ್ರದಲ್ಲೇ ಹುಟ್ಟಿದವರು ವಸಿಷ್ಠರು. ನನ್ನ ರಾಮಚಂದ್ರ ಪ್ರಭುವಿಗೆ ಕುಲಗುರುಗಳು. ಅವರಿಗೇನು, ಅವರ ಅಪ್ಪ, ಅವರ ತಾತ, ಅವರ ಮುತ್ತಾತ, ಮರಿ ಮುತ್ತಾತ ಸತ್ಯ ಹರಿಶ್ಚಂದ್ರ ಕಾಲಕ್ಕೆ, ರಘು ಇರೋ ಕಾಲಕ್ಕೆ ಏನು ಅಂತ ಅನ್ಕೊಂಡಿದ್ದೀರಿ ವಸಿಷ್ಠರು ಗುರುಗಳೇ? ಕೃತಯುಗದ ಆರಂಭದಿಂದ ದ್ವಾಪರ ಯುಗದ ಅಂತ್ಯದವರೆಗೂ ಇದ್ದವರು ವಸಿಷ್ಠರು, ಸಪ್ತರ್ಷಿಗಳಲ್ಲಿ ಒಬ್ಬರು. ಇನ್ನು ಜಮದಗ್ನಿ ಮಹರ್ಷಿಗಳು, ಶಿವ ನಮ್ಮ ಸವದತ್ತಿಯಲ್ಲಮ್ಮ ಎಲ್ಲಿಂದ ಬಂದ್ರು? ಜಮದಗ್ನಿಯ ಪತ್ನಿಯೇ, ಪುಣ್ಯಾತ್ಮರ. ಯಾರಮ್ಮ? ಪರಶುರಾಮರಮ್ಮ. ಪರಶುರಾಮಾಚಾರ್ಯರು. ಪರಶುರಾಮ ಕ್ಷೇತ್ರ ನಮ್ಮ ಶೃಂಗೇರಿ ಕ್ಷೇತ್ರ, ಋಷ್ಯಶೃಂಗ ಮುನಿಗಳ ಕ್ಷೇತ್ರ, ನಮ್ಮ ಮಂಗಳೂರು. ಇದೆಲ್ಲ ಯೋಚನೆ ಮಾಡಿ ನೋಡಿ, ಏನಾದ್ರೂ ಗೊತ್ತಿದೆಯಾ ನಿಮಗೆ? ಎಲ್ಲಿಂದ ಬಂತು? ಸವದತ್ತಿ ರೇಣುಕಾದೇವಿ ಅಂತ ಹೇಳ್ತೀವಲ್ವ ಮಕ್ಕಳೇ. ರೇಣುಕಾದೇವಿ ಯಾರು? ಪರಶುರಾಮರ ಖುದ್ದು ತಾಯಿ. ಜಮದಗ್ನಿ ಮಹಾಮುನಿಗಳ ಆ ಒಂದು ಅಂಶ, ಭೃಗುಮುನಿಗಳ ಅಂಶದಲ್ಲಿ ಹುಟ್ಟಿದವರು, ವಂಶದಲ್ಲಿ ಹುಟ್ಟಿದವರು. ಮಹಾಧನುರ್ವೇದ ಪಾರಂಗತರು, ಸಾಮಾನ್ಯರಲ್ಲ. ಸಜೀವವಾಗಿ ಸ್ವರ್ಗಕ್ಕೆ ಹೋದವರು, ಸಜೀವವಾಗಿ. ಅವರನ್ನ ನೋಡ್ಲಿಕ್ಕೆ ಪರಶುರಾಮರು ನೆನಪಿಟ್ಟುಕೊಳ್ಳಿ ನಿತ್ಯ. ಇಲ್ಲಿಂದ ಸ್ವರ್ಗಕ್ಕೆ ಬಾಣಗಳ ಒಂದು ಏಣಿಯನ್ನ ಕಟ್ಟಿಬಿಟ್ಟು ನಡ್ಕೊಂಡು ಹೋಗಿ ಅಮ್ಮ ಅಪ್ಪನಿಗೆ ಬೆಳ್ಳಂಬೆಳಿಗ್ಗೆ ಮೊದಲು ದರ್ಶನ ಅವರದ್ದು, ಆಮೇಲೆ ಶಿವನ ದರ್ಶನ. ಅದನ್ನ ರಾಮಚಂದ್ರ ಪ್ರಭು ಆ ಬಾಣ ಇಟ್ಟು ಒಡೆದು ಮುರಿದ್ರು ಅನ್ನೋ ಒಂದು ಮಾತು. ನೋಡೋಣ ಈ ಶಿವ ದಿನೋತ್ಸವ ತೋರ್ಸೋ ಅಂದಾಗ ಬಾಣ ಇಟ್ಟು ಬಿಟ್ಟಿದ್ದು ಅದು ಹೋಗಿ ಅಲ್ಲಿ ಒಡೆದಾಕ್ತು ಅಂತ. ದಿನ ಹೋಗ್ಬಿಟ್ಟು ಅಮ್ಮ ಅಪ್ಪನ ನಾನು ನೋಡ್ಕೊಂಡ್ ಬರ್ತೀನಿ ಸ್ವರ್ಗಕ್ಕೆ ಅನ್ನೋ ಒಂದು ಅಹಂಕಾರವಾ ಅನ್ನುವಂಥದ್ದು ಅನ್ನೋ ಒಂದು ಮಾತು. ಒಂದು ಕಲ್ಲಿಗೆ ಮೂರು ಏಟು, 3 ಮಾವನಣ್ಣು. ಅಹಂಕಾರ ಶಿವಧನಸ್ಸು ಮುರಿತು, ಆ ಸ್ವರ್ಗದ ಪಯಣವೂ ಮುರಿತು. ಅದಕ್ಕೆ ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮರು ಸ್ವರ್ಗ ಅನ್ನೋದು ಬಿದ್ದೋಯ್ತು. ಇಲ್ಲೇ ಮೇರು ಪರ್ವತದಲ್ಲಿ ಮೇಲೆ ಹೋಗಿ ಅವರು ಕುಳಿತು ತಪಸ್ಸಿಗೆ ಕುಳಿತು ಬಿಟ್ಟರು ಅನ್ನತಕ್ಕಂಥದ್ದು. ಅಂತ ಒಂದು ವಸಿಷ್ಠರು, ಜಮದಗ್ನಿ, ಇನ್ನು ವಿಶ್ವಾಮಿತ್ರರು ಲೋಕಕ್ಕೆ ಗಾಯತ್ರಿ ಮಂತ್ರ ತೋರಿಸ್ತವರು. ಸೀತಮ್ಮಳನ್ನ ರಾಮನಿಗೆ ತೋರಿಸಿ ಮದುವೆ ಮಾಡಿಸ್ತವರಪ್ಪ. ತ್ರಿಕಾಲಜ್ಞಾನಿ, ತ್ರಿಕಾಲಜ್ಞಾನಿ, ತ್ರಿಶಂಕು ಸ್ವರ್ಗ ಸ್ಥಾಪಕ. ಏನ್ ಸುಮ್ಮನೆನಾ? ಒಂದ ಎರಡ ಈ ಸಪ್ತರ್ಷಿ ಮಂಡಲ ಅಂಥದ್ರಲ್ಲೇ ಹುಟ್ಟಿದವರು ಅತ್ರಿ ಮಹರ್ಷಿಗಳು. ಅದರಲ್ಲೂ ವಿಶೇಷವಾಗಿ ಹೇಳ್ತಾರೆ, ಬೃಹದಾರಣ್ಯಕ ಉಪನಿಷತ್ತು ಅನ್ನತಕ್ಕಂಥದ್ದು ಏನಿದೆ ಅದು ಬಂದು ಒಂದು ದೇಹದ ತರ. ಒಂದೊಂದು ಋಷಿಗೂ ಸಪ್ತರ್ಷಿಗೂ ಒಂದೊಂದು ಸ್ಥಾನ ಕೊಟ್ಟಿದ್ರೆ ಅತ್ರಿ ಮಹರ್ಷಿಗಳು ಆ ಬೃಹದಾರಣ್ಯಕ ಉಪನಿಷತ್ತಿನ ನಾಲಗೆ. ನಾಲಗೆ ಅಂದ್ರೆ ಏನು? ಒಂದು ಅಂಗ ಅನ್ಕೋಬಿಡಿ, ಅದೊಂದು ಜ್ಞಾನ. ನಾಲ್ಗೆ ಇದ್ರೇನೆ ಅಲ್ವಾ ಮಾತಾಡ್ಲಿಕ್ಕಾಗೋದು. ಶುದ್ಧ ಮಾತು, ಶುದ್ಧ ಜ್ಞಾನ, ಶುದ್ಧ ಬ್ರಹ್ಮಜ್ಞಾನ. ಅಂಥವರ ಪುತ್ರ ಗುರು ದತ್ತಾತ್ರೇಯರು. ಬರೀ ನಾವು ದತ್ತಾತ್ರೇಯರು ಸುಮ್ಮನೆ ಬರೋದಲ್ಲ ಮಕ್ಕಳೇ, ಯಾವ ವಂಶದಲ್ಲಿ ಯಾರ ವಂಶದಲ್ಲಿ ಹುಟ್ಟಬೇಕು ಅನ್ನುವುದಕ್ಕೂ ಒಂದಿದೆ. ಹುಟ್ಟಿದಾನ್ ನೋಡೋ ಅವನು ಪಾಪಾತ್ಮರು ವಂಶದಲ್ಲಿ. ನೋಡಿ ರಾವಣ, ಅವನಿಗೆ ನೋಡಿ ಶುದ್ಧ ಬ್ರಾಹ್ಮಣ ವಂಶದಲ್ಲೇ ಹುಟ್ಟಿದ್ದು. ಆದರೆ ತಾಯಿ ರಾಕ್ಷಸ ಅಂಶ. ಆ ಅಂಶ ಸೇರಿ ಹಿಂದಿನ ಕರ್ಮದ ಶಾಪ, ಜಯ ವಿಜಯರ ಶಾಪ, ಅವನಲ್ಲಿ ರಾಕ್ಷಸ ತೇಜಸ್ಸು ಹೆಚ್ಚಾಗಿ ಬ್ರಾಹ್ಮಣನಾಗಿ ಹುಟ್ಟಿದ್ದರೂ ಕೂಡ ಅವನಿಗೆ ಪೂಜೆ ಇಲ್ಲ.
ಆದರೆ ನಾವು ಬ್ರಾಹ್ಮಣರು ವ್ಯಾಸರನ್ನು ಪೂಜಿಸ್ತೇವೆ. ಮಹಾಭಾರತ ಬರೆದವರು ಯಾರು? ವ್ಯಾಸರು. ರಾಮಾಯಣ ಬರೆದವರು ಯಾರು? ವಾಲ್ಮೀಕಿಗಳು. ಹಾಗೆಯೇ ಕೃಷ್ಣರು ಯಾರು? ಬ್ರಾಹ್ಮಣರ. ನಾವು ಬ್ರಾಹ್ಮಣರಾಗಿ ವೈದಿಕರಾಗಿ ಕೃಷ್ಣರನ್ನು ಪೂಜೆ ಮಾಡ್ತೇವೆ. ರಾಮ ಏನು ಬ್ರಾಹ್ಮಣನ ಅಲ್ಲ, ಕ್ಷತ್ರಿಯ. ನಾವು ಪೂಜೆ ಮಾಡೋದು ಮೊದಲು ಪೂಜೆ ಇಡೀ ಲೋಕಕ್ಕೆ ರಾಮ ಕೃಷ್ಣ ಅನ್ನೋ ಪೂಜೆಯನ್ನು ತೋರಿಸಿದವರೇ ನಾವು ವೈದಿಕರು. ಅಂತ ಒಂದು ವೈದಿಕ ಪರಂಪರೆ ಅತ್ಯುನ್ನತ ಸ್ಥಾನ ಸಪ್ತರ್ಷಿ ಮಂಡಲ. ಆ ಸಪ್ತರ್ಷಿ ಮಂಡಲದಲ್ಲಿ ಒಬ್ಬರು ಅತ್ರಿ ಮಹರ್ಷಿಗಳು. ಸಾಮಾನ್ಯರಲ್ಲ, ಅತಿ ಸಾಮಾನ್ಯರಲ್ಲ ಮಕ್ಕಳೇ. ಅವರ ಧರ್ಮಪತ್ನಿ ಅಂತೂ ಕೇಳಲೇಬೇಡಿ, ಅನಸೂಯಮ್ಮ. ಯಾವ ಮಟ್ಟಕ್ಕೆ ಅಂದ್ರೆ, ಈ ಒಮ್ಮೆ ಏನಾಗುತ್ತೆ ಅಂದ್ರೆ, ಲೋಕದಲ್ಲಿ ಯಾರು ದೊಡ್ಡವರು? ನಾನು ದೊಡ್ಡವರ ಅಂತ ಪಾರ್ವತಿ ದೇವಿಗೆ ಏನಂತೆ? ನಾನು ಶಕ್ತಿ, ನಾನೇ ಸರ್ವಸ್ವ ಅಂತ. ಶಕ್ತಿ ಇಲ್ಲದೆ ಏನು ನಡೆಯಲ್ಲ ಅಂತ. ಸರಸ್ವತಿ ಹೇಳುತ್ತೆ, ನಾನು ಜ್ಞಾನ ಇಲ್ಲದೆ ಲೋಕ ಏನಿಲ್ಲ, ನಾನು ದೊಡ್ಡವಳು ಅಂತ. ಏನು ಲಕ್ಷ್ಮಮ್ಮಂದು ಕೇಳ್ಬೇಕಾ? ಲೋ, ದುಡ್ಡಿಲ್ದೆ ಯಾರು ಇಲ್ಲ ಅಂತ. ದುಡ್ಡಿಂದಲೇ ಅಲ್ಲ, ದುಡ್ಡಿದ್ರೇನೆ ಅಧಿಕಾರ ಅಂತ. ಅದಿದ್ರೇನೆ ನಿಮ್ಮನ್ನೆಲ್ಲ ಕೊಂಡ್ಕೊಬಿಡ್ಬೋದು. ಸರಸ್ವತಿನೂ ಕೊಂಡ್ಕೋಬಹುದು, ಶಕ್ತಿನೂ ಕೊಂಡ್ಕೋಬಹುದು ಅಂತ. ಈ ಕಿತ್ತಾಟ ನೋಡಿ, ಶಿವ ವಿಷ್ಣು ಬ್ರಹ್ಮನಿಗೆ ಚಿಟ್ಟಿಡ್ದು ಹೋಗೋದಂತೆ. ಹೇಳ್ರಿ, ಅವ್ರು ದೊಡ್ಡವರ ನಾನ್ ದೊಡ್ಡವರ ಇವ್ರುಗಳ ಕಾಟ ತಡಿಲಾರದೆ ಏನ್ ಮಾಡುದು ಅನ್ನೋವಾಗ ನಾರದ್ರು ಬಂದ್ರಂತೆ. ಆಗ ಬಂದಾಗ ನಾರದ, ಏನಾದ್ರೂ ಒಂದು ಮಾಡೋ ಪ್ಲೀಸ್ ಕಣೋ, ಇದಕ್ಕೆ ದಾರಿ ತೋರ್ಸೋ ಅಂತ. ಭಗವಂತನೇ ಆಡಿಸೋ ನಾಟಕ ಅದು. ನಾರದ್ರ ಮುಖೇನ ನಾರದ್ರು ಬರ್ತಾರೆ ಇವ್ರು ಮೂವರ ಹತ್ರ. ಬಂದ್ಬಿಟ್ಟು, ಏನ್ರಮ್ಮ ಏನಿದು ಅಂತ. ನಾರದ, ನೀನ್ ಹೇಳ್ಬೇಕು ನಮ್ಮ ಮೂವರಲ್ಲಿ ಯಾರು ದೊಡ್ಡವರು ಅಂತ. ಅಯ್ಯೋ, ಆ ಮೂವರ ಕತೆ ಹಂಗಿರ್ಲಿ, ಒಂದ್ ಕೆಲಸ ಮಾಡಿ, ಭೂಲೋಕದಲ್ಲಿ ಒಂದು ಸಾಧ್ವಿ ಮಣಿ ಇದೆ. ಆ ಅಮ್ಮನ ಹತ್ರ ಹೋಗ್ಬಿಟ್ಟು ಉತ್ತರ ಕೇಳ್ಕೊಂಡ್ ಬರಕ್ ಹೇಳಿ. ಆ ಅಮ್ಮ ಉತ್ತರ ಹೇಳಿದ್ರೆ ಕರೆಕ್ಟೇ ಅಂತ. ಯಾರು ಹೋಗೋದು? ನಿಮ್ ಗಂಡನ ಕಳಿಸಿ ಅಂತ. ಆ ಅಮ್ಮನೇ ದೊಡ್ಡದು ಜಗತ್ತಿಗೆ, ಗೊತ್ತಾ ಅನ್ನೋ ರೀತಿನಲ್ಲಿ ಮೂವರೆಗೂ ತಲೆ ಕೆಟ್ಟವರ್ದು. ನಮಗಿಂತಲೂ ಪಾತಿವ್ರತ್ಯ, ನಮಗಿಂತಲೂ ಶಕ್ತಿವಂತಳ, ಬುದ್ಧಿವಂತಳ, ಜ್ಞಾನವಂತ. ಹೌದಮ್ಮ, ಖಂಡಿತ. ಬೇಕಾದ್ರೆ ನಿಮ್ ಗಂಡಂತನ ಕಳಿಸ್ಬಿಟ್ಟು ಪರೀಕ್ಷೆಗಿಡಿ ಅಂತ. ನೋಡಿ, ಹೋಗ್ಬಿಟ್ಟು ಕೇಳ್ಕೊಂಡು ಉತ್ತರ ತಗೊಬನ್ನಿ ಅಂತ ಈ ಮೂವರು ಒತ್ತಡ ಹಾಕ್ಬಿಡ್ತಾರೆ. ಮೂವರು ಬರ್ತಾರೆ. ಒಂದೊಳ್ಳೆ ವೈದಿಕ ಆಗತಾನೆ ವಿದ್ಯೆ ಕಲಿತು ಕಾಲೇಜಿಂದ ಹೊರಗಡೆ ಬಂದಿರೋ ತರ ಒಂದು 23-24 ವರ್ಷದ ಹುಡುಗರುಗಳ ತರ ವೇಷಧಾರಿಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಬರ್ತಾರೆ. ಅತ್ರಿ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅತ್ರಿ ಮುನಿಗಳಿರೋಲ್ಲ, ಅಮ್ಮ ಇರ್ತಾಳೆ ಅನಸೂಯಾದೇವಿ. ಮಕ್ಕಳಿಲ್ಲ ಆ ಅಮ್ಮನಿಗೆ. ನೋಡಿ, ಅಷ್ಟು ದೊಡ್ಡ ಮಹಾಗುರು ಪರಂಪರೆಗೂ ಕೂಡ ಪರೀಕ್ಷೆ ಸುಮ್ಮನೆ ಅಲ್ಲ. ಒಂದು ದತ್ತರು ಹುಟ್ಟೋದು ಅಂದ್ರೆ ಅಲ್ಲೊಂದು ಪರೀಕ್ಷೆ ಆಗಿ 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 ತಪಸ್ಸು ಆಕೆ ಯಾವಾಗಲೂ ಒಂದು ತಪಸ್ಸು, ಗಂಡನೇ ತಪಸ್ಸು, ಇನ್ನೇನು ಗೊತ್ತಿಲ್ಲ. ಸೊ ಅಂತ ಒಂದು ಪಾತಿವ್ರತ್ಯ ಶಿರೋಮಣಿ, ತ್ರಿಕಾಲ ಜ್ಞಾನಿ. ಭವತಿ ಭಿಕ್ಷಾಂದೇಹಿ ಅಂತಾರೆ ಬಂದು. ಸರಿ, ಒಳಗಡೆ ಇದ್ದಂಥ ತಾಯಿ ಜೀವ ಬರ್ತು. ಬನ್ರಪ್ಪ, ಏನ್ ಬೇಕು ಬನ್ನಿ ಕೂತ್ಕೊಳ್ಳಿ, ಊಟ ಹಾಕೊಂಡು ನಾವು ಹುಡುಗರುಗಳು, ಕಾಲೇಜ್ ಹುಡುಗರುಗಳು ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಊಟಕ್ಕೆ ರೆಡಿ ಮಾಡಿದ್ರೆ, ಹಸ್ಕೊಂಡಿದ್ದಾರಲ್ವಾ ಅಮ್ಮ, ಹಸಿವೆ ಅನ್ನೋ ಥರ ಬಂದಿದ್ದಾರಲ್ವ ಅಂತ ಊಟಕ್ಕೆ ಇಟ್ಟರೆ ಇವರುಗಳು, ನೋಡಮ್ಮ ನಮ್ದೊಂದು ಕಂಡೀಷನು ಅಂತ. ಏನು ಅಂತ, ನೀನು ನಗ್ನವಾಗಿ ನಮಗೆ ಊಟ ಬಡಿಸ್ಬೇಕು ಅಂತ. ಅಯ್ಯೋ, ಇವನ 24-25 ವರ್ಷದ ಹುಡುಗರುಗಳು ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ನೋಡಿ. ತಾಯಿಗೆ ಸಂಕಟ ಆಗಲ್ವಾ? ಪಾತಿವ್ರತ್ಯ ಶಿರೋಮಣಿ, ನಗ್ನವಾಗಿ ಊಟ ಬಡಿಸ್ಬೇಕು ಒಂದು ಸ್ತ್ರೀ ಪರಿಪೂರ್ಣವಾಗಿ. ನೋಡಿ, ನಮ್ಮ ಒಂದು ವೇದದಲ್ಲಿ ಒಂದು ಮಾತಿದೆ, ಯಾವ ಸ್ತ್ರೀಯು ನಗ್ನವಾಗಿ ಗಂಡನಿಗೆ ದೇಹ ತೋರಿಸೋ ಆಗಿಲ್ಲ. ಇವತ್ತು ಎಲ್ಲಿ ತೋರಿಸ್ಬಾರ್ದು ಅದು ತೋರಿಸ್ಬಿಟ್ಟು ಅದಕ್ಕೆ ಏನಕ್ಕೆ ವಿಚ್ಛೇದನಗಳು ನಡೀತಿದೆ ಅಂದ್ರೆ, ನೀವು ಹೊರಗಡೆ ಬಂದು ನೋಡಿ, ಏನ್ ತೋರಿಸ್ಬಾರ್ದು ಎಲ್ಲ ತೋರಿಸ್ಲಿಕ್ಕೆ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಅದು ಎಲ್ಲಿಗೆ ಹೋಗ್ಬಿಟ್ಟಿದೆ, ತಮ್ಮ ಕಂಟ್ರೋಲಲ್ಲಿ ಇಲ್ಲ. ಮೊನ್ನೆ ಕೂಡ ಮಕ್ಕಳೇ ನೋಡಿ, ಒಂದೇ ವಾರ, ಇದು ಮದ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಕತೆ, ರಿಯಲ್ ಕತೆ. ನಮ್ಮ ಯುವ ಜನಾಂಗ ಎಷ್ಟು ವೇಗವಾಗಿ ನೀವು ಒಂದು ತಲೆ ಕೆಡಿಸ್ಕೋತಿದ್ದೀರಿ, ಮನಸ್ಸು ಕೆಡಿಸ್ಕೋತಿದ್ದೀರಿ ಅಂದ್ರೆ ಅಂತ ಯೋಚನೆ ಮಾಡಿ ನೋಡಿ. ಹೊಸದಾಗಿ ಕಾಲೇಜ್ಗೆ ತಂದೆ ಕರ್ಕೊಂಡು ಹೋಗ್ತಾನೆ ಆಟೋನಲ್ಲಿ. ಆ ಕಾಲೇಜ್ ಹೆಸರು, ಆ ಮಗು ಹೆಸರು, ನಡೆದಿರೋ ಕೇಸ್ ಹೆಸರು ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೂ
ಹೆಸರುಗಳನ್ನ ಮುಚ್ಚಿಡ್ತಿದ್ದಾನೆ. ನಮ್ಮ ಮಕ್ಕಳು ಗೊತ್ತಾಗ್ತಿಲ್ಲ. ಮಕ್ಕಳೇ, ನೀವು ಎಂತ ಒಂದು ಜನ್ಸಿ ಅಂದ್ರೆ ನಿಮ್ ತಾಕತ್ ಇಷ್ಟೇನಾ? ಇಷ್ಟು ಮನಸ್ಸು ದುರ್ಬಲ ಆಗ್ಬಿಡುತ್ತಾ? ವಿವೇಚನೆಯಲ್ಲಿದೆ ನಿಂತ್ಕೊಬಿಟ್ಟಿದ್ದೀರಾ ಅನ್ನತಕ್ಕಂಥದ್ದು ಒಂದು ದೊಡ್ಡ ದಕ್ಷ ಅಧಿಕಾರಿ ಹೇಳಿದ್ದಿತ್ತು. ರಿಯಲ್ ಆಗಿ ನಡೆದಿರೋ ಕೇಸ್. ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಆಟೋ, ಸೊ ತಂದೆ ಕರ್ಕೊಂಡೋಗಿ ಮೊದಲನೇ ದಿನ ಬಿಡ್ತಾರೆ. ಸೊ ಹೊಸಬಳಲ್ವಾ, ಬರೋದು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ದು ಒಂದು ನಂಬರು, ಹಾಯ್ ಅಂತ, ಅಷ್ಟೇ, ಬಾಯ್ ಅಂತ. ಒಂದು ವಾರದಲ್ಲಿ ಏನಾಗುತ್ತೆ, 2ನೇ ದಿನಕ್ಕೆ ಇನ್ನೊಂದು ಮೆಸೇಜ್, ಟ್ರಾನ್ಸಿಸ್ಟ್ ಮಾತು ಗೀತು. ಆ ಆಟೋ ಡ್ರೈವರ್ಗೆ ಒಬ್ಬ ಹೇಳಿ, ಅವನು ಹತ್ಕೋತಿರ್ತಾನೆ ಕಾಲೇಜ್ಗೆ ಬರೋ ಒಂಥರ. ಅಲ್ಲೊಂದು ಮಾತು, ಏನ್ರಿ ಹೇಗ್ರಿ ಅನ್ನೋ ಥರ ನಂಬರ್ ತಗೊಂಡು ಫುಲ್ ಚಾಟಿಂಗ್ ಆಗುತ್ತೆ. ಹೊಸದಾಗಿ ಕಾಲೇಜ್ ಬಂದಿರೋ ಮಗು, ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು, ಎಲ್ಲಿ ಹೇಗಿರಬೇಕು ಎಂಥದ್ದು ಗೊತ್ತಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಶಿಸ್ತುಬದ್ಧ ಜೀವನ, ತುಂಬ ಒಂದು ಸಂಸ್ಕಾರವಂತ ಜೀವನ. ಈ ಒಂದು ಮೊಬೈಲ್, ಐ ಲವ್ ಯು, ನೀವು ತುಂಬ ಜಗತ್ತಿನಲ್ಲಿ ಸುಂದರವಾಗಿದ್ಯಾ, ಜಗತ್ತಿನ ಸುಂದರಿ ನೀವಲ್ಲ. ಯಾರಾದರೂ ಆ ಥರ ಹೇಳಿದ್ರೆ ನಂಬೇಡಿ. ಜಗತ್ತಿನ ಅತಿ ದೊಡ್ಡ ಅಂದಗಾತಿ ಅಂದ್ರೆ ನಂಬಲಿಕ್ಕೆ ಹೋಗ್ಬೇಡಿ. ಜಗತ್ತಿನ ಅತಿ ದೊಡ್ಡ ಲಾವಣ್ಯವತಿ ನಂಬಲಿಕ್ಕೆ ಹೋಗ್ಬೇಡಿ. ಇಲ್ಲ, ನಾವು ಹಂಗಿದ್ರೆ ನಮ್ಮನ್ನ ಕರ್ಕೊಂಡೋಗಿ ಮಿಸ್ ವರ್ಲ್ಡ್ ಕೊಡ್ತಿದ್ರು, ಮಿಸ್ ಇಂಡಿಯಾ ಕೊಡ್ತಿದ್ರು, ಮಿನಿಮಮ್ ಮಿಸ್ ಕರ್ನಾಟಕ ಆದ್ರೂ ಕೊಡ್ತಿದ್ರು. ನೋಡಿ, ಈ ಹುಡುಗಿ ಬಿದ್ದ್ಬಿಟ್ಟಿದೆ ದ ಚಾಟಿಂಗ್ಸ್. ಎಲ್ಲೋ ಜಸ್ಟ್ ನನ್ಗೊಂದು ಸಹಾಯ ಆಗ್ಬೇಕು ಅಂತಿದ್ದಾನೆ. 5ನೇ ದಿನನೋ ಏನೋ. ಎಷ್ಟು ವೇಗವಾಗಿ ಹರಡಿದೆ ಅಂದ್ರೆ, ಕಾಲೇಜ್ ಆರಂಭದ ದಿನಗಳು, ಹೊಸದಾಗಿ ಮನೆ ಹೊರಗಡೆ ಬಂದಿರೋದು, ಮೊದಲು ಬಾರಿಗೆ ಹೊಸಲು ದಾಟಿರೋದು, ಯಾವ್ದು ಸರಿ ಯಾವ್ದು ತಪ್ಪು, ಈ ಲೋಕ ನೋಡಿ ಯಾರೋ ಚೆನ್ನಾಗಿ ಮಾತಾಡ್ಸಿದ ತಕ್ಷಣ, ಇನ್ನೊಂದು ಹಂಚ್ಕೊಂಡಿದ ತಕ್ಷಣ ಐ ಲವ್ ಯು, ಅದು ಇದು ಬೇರೆ ಬೇರೆ ನಡೆದು ಬಿಟ್ಟಿದೆ ಮೆಸೇಜ್ಗಳು ಸ್ಪೀಡಾಗಿ. 5 ದಿನದಲ್ಲಿ ಒಂದು 500 ಮೆಸೇಜ್ಗಳು ಪಾಸ್ ಆನ್ ಆಗಿದೆ ಈ ವಾಟ್ಸಪ್ ಅಲ್ಲಿ. ಮಕ್ಕಳೇ, ಗಾನ್ ಔಟ್ ಆಫ್ ದಿ ರೀಚ್. ಹುಚ್ಚಿನ ತರ ಅವನು ತೋರಿಸಿರೋದು, ಇವಳು ಹುಚ್ಚಿ ತರ. ನಿಮ್ಮ ಮನೆ ಎದುರುಗಡೆನೆ ಬೆಳಿಗ್ಗೆ 5 ಗಂಟೆಗೆ ಒಬ್ರು ವಾಕಿಂಗ್ ಹೋಗ್ತಾರೆ, ಒಂದು ಡಾಕ್ಟ್ರು. ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಏನು ಹೋಗ್ತಾರೆ, ನನಗೆ ಹೆಂಗಾದ್ರೂ ಮಾಡಿಬಿಟ್ಟು ನಿಮ್ಮ ಮನೆ ಎದುರುಗಡೆ ಇರೋ ಆ ಡಾಕ್ಟ್ರು ನೋಡ್ಕೊಂಡು ನನಗೆ ಸ್ವಲ್ಪ ಮೆಸೇಜ್ ಮಾಡ್ತೀಯಾ ಅಂತ. ಸರಿ, ಆಕೆ ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದು ಕಾದಿದ್ದು. ನೋಡಿದ್ರೆ ಅವನು 5 ಗಂಟೆಗೆ ಎದ್ದು ಆ ಡಾಕ್ಟ್ರು ವಾಕಿಂಗ್ ಹೋಗೋದು, ಅವನ ಜೊತೆಲಿ ಇವಳು ವಾಕಿಂಗ್ ಹೋಗ್ತಾ ಇದ್ದೋ, ಎಷ್ಟೊತ್ತಿಗೆ ಬಂದಿದ್ರೆ, ಈ ಡ್ರೆಸ್ ಹಾಕ್ಕೊಂಡಿದ್ರೆ, ಈ ಶೂ ಹಾಕ್ಕೊಂಡಿದ್ರೆ, ಈ ಸ್ಪೆಕ್ಸ್ ಹಾಕ್ಕೊಂಡಿದ್ರೆ, ಡೋರ್ ನಂಬರ್ ಇದು, ಅವರು ಡೋರ್ ನಂಬರ್ ಮೇಲೆ ಡಾಕ್ಟರ್ ಡ್ಯಾಶ್ ಅಂತ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು. ಸೊ ಇಷ್ಟೊತ್ತಿಗೆ ವಾಕಿಂಗ್ ಮುಗಿಸ್ಕೊಂಡು ನಾನು ಅವ್ರ ಜೊತೆಲಿ ಬಂದೆ ಅಂತ. 5ನೇ ದಿನ ಆಗಿದೆ. 6ನೇ ದಿನನೂ ಅದನ್ನೇ ಕಂಟಿನ್ಯೂಟಿ ಮಾಡಿದಾಳೆ ಅಷ್ಟೇ. 7ನೇ ದಿನ ಮರ್ಡರ್ ಆಗಿದೆ. ಡಾಕ್ಟರ್ಗೆ ಒಂದು 17 ಬಾರಿ ಸ್ಟ್ಯಾಬಿಂಗ್ಸ್. ಪೊಲೀಸರು ತಲೆ ಕೆಡ್ಸ್ಕೊಬಿಟ್ಟಿದ್ದಾರೆ. ಬೆಳ್ಳಂಬೆಳಿಗ್ಗೆ ವಾಕಿಂಗ್ ಜಾಗಿಂಗ್ ಹೋಗುವಂಥವನ್ನ ಕೊಲೆ ಮಾಡಲಾಗಿದೆ. ತಗೊಳ್ಳಿ, ಪೊಲೀಸರು ಹುಡುಕ್ತಾ ಅಲ್ಟಿಮೇಟ್ಲಿ ದೇ ಫೌಂಡ್. ಈ ಹುಡುಗನನ್ನ ಹಿಡ್ಕೊಂಡಿದ್ದಾರೆ. ಹುಡುಗನ ಮೊಬೈಲಿಂದ ಈ ಹುಡುಗಿಗೆ ಮೆಸೇಜ್, ಇದೇನೋ ಇದು ಅಂತ. 1 ವಾರ, 10 ದಿನನ, 1 ತಿಂಗಳ, ಇಲ್ಲ 1 ವರ್ಷ, 2 ವರ್ಷ, 3 ವರ್ಷ, ಇಲ್ಲ, ಜಸ್ಟ್ ಇನ್ 6 days 7 days. ಮನೇಲಿ ಬಂದು ಹೇಳಿದ್ರೆ ತಂದೆ ತಾಯಿ ನಂಬ್ತಿಲ್ಲ. ನಿಮ್ಮ ಹುಡುಗಿ ಕೊಟ್ಟಿರುವ ಇನ್ಫಾರ್ಮೇಶನ್ ಇಂದ ಒಂದು ಮರ್ಡರ್ ಆಗಿದೆ, ಶಿ ಈಸ್ A2, ಅವನು A1 ಆಗಿದ್ದಾನೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಕಾಲಿಗೆ ಬಿದ್ದು ಏನಾದ್ರೂ ಮಾಡಿ ಅಂತ. ಕಡೆಗೆ ಪೊಲೀಸ್ ಅಧಿಕಾರಿಗಳು ಕೂತ್ಕೊಂಡು, ಈ ಹುಡುಗಿದ್ ಏನೂ ತಪ್ಪಿಲ್ಲ, ಬರೀ ಇವನು ಹೇಳಿದಾಳೆ ಅಷ್ಟೇ, ಏನೋ ಒಂದು ಕ್ಯೂರಿಯಾಸಿಟಿ ಕೇಳಿದ್ದಾನೆ ಅಂತ ಹೇಳ್ಬಿಟ್ಟು, ಒಂದು ಕೆಲಸ ಮಾಡೋಣ, ಅಪ್ರೂವರ್ ಆಗ್ಬಿಡಮ್ಮ, ನನಗಾದಷ್ಟು ಶಿಕ್ಷೆನೇ ಇರಲ್ಲ, ನಾವೇನೋ ನೋಡ್ಕೋತೀವಂದ್ರೆ. ಆ ಹುಡುಗಿ, ವಿವೇಚನೆ ಇಲ್ಲದ ಹುಡುಗಿ, ಏನ್ ಗೊತ್ತಾ ಹೇಳಿರೋದು, ಸತ್ತರೂ ಅವನ ಜೊತೆಯಲ್ಲೇ ಹೋಗುತ್ತೇನೆ, ಬದುಕಿದ್ರು ಅವನ ಜೊತೆಲೇ ಬದುಕ್ತೇನೆ. ಜಸ್ಟ್ ಇನ್ 6 to 7 days. ನಾಳೆ ನನ್ನ ಬದುಕು ಎಲ್ಲಿಗೋಗಿ ನಿಲ್ಲುತ್ತೆ? ಬೀದಿ ಬದಿಲಿರೋ ಒಂದು ಪಾನಿಪುರಿ ವ್ಯಕ್ತಿ, ಇನ್ಯಾರೋ ಯೋಗ್ಯತೆ ಅಲ್ಲದ ವ್ಯಕ್ತಿ, ಎಲ್ಲೋ ಒಂದು ಪ್ರಚೋದನೆ. ಇವತ್ತು ಏನಾಗ್ಬಿಟ್ಟಿದೆ ಯೋಚನೆ ಮಾಡಿ ಮಕ್ಕಳೇ. ವಿವೇಚನೆ ಇಲ್ಲ. ಹೆತ್ತವರು, ಕುಟುಂಬ, ಸಮಾಜ, ಆ ವೇಗ. ಬರೀ 1 ವಾರದ್ದು ಆ ಪೊಲೀಸ್ ಅಧಿಕಾರಿಗಳು ಎಷ್ಟೋ ಕನ್ವಿನ್ಸ್ ಮಾಡ್ತಾರೆ. ಆ ಹುಡುಗಿ ಸತ್ರು ಅವನ ಜೊತೆ, ಬದುಕಿದ್ರು ಅವನ ಜೊತೆ. 7 ದಿನದ್ದು ಇದು ನಿಜವಾಗ್ಲೂ ನಡೆದಿರೋ ಅಂತ ಒಂದು ಕತೆ. ಒಂದು ದಕ್ಷ ಅಧಿಕಾರಿ ಹೇಳಿರ್ತಕ್ಕಂಥದ್ದು, ಈ ಯುವಕರೆಲ್ಲ ಆಗ್ತಿರ್ತಕ್ಕಂಥದ್ದು.
ಆ ಕಾಲಕ್ಕೂ ಆಗಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರರೇ ಮಾಡಿದ್ರಲ್ಲ, ನಗ್ನವಾಗಿ ಊಟ ಬಡಿಸ್ಬೇಕು ಒಂದು ಸ್ತ್ರೀ ಹತ್ರ ಕೇಳೋ ಮಾತಾ. ಯೋಚನೆ ಮಾಡಿ ನೋಡಿ. ಕಡೆಗೆ ಈ ಹುಡುಗಿಗೆ ನೀವು ನಂಬೋಲ್ಲ, ಆ ಕೊಲೆ ಮಾಡಿದವನಿಗೆ ಸಾಯೋವರೆಗೂ ಜೀವಾವಧಿ ಶಿಕ್ಷೆ, ಈಕೆಗೆ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಆಗ್ಬಿಟ್ಟಿದೆ. ಇದು ಒಂದು ಕಾಲೇಜ್ ವಿದ್ಯಾರ್ಥಿ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ತುಚ್ಛ, ಈ ಒಂದು ಆಕರ್ಷಣೆ ಏನ್ ಸಿಕ್ತು ಇದರಿಂದ ನಮಗೇನು ಸಿಗುತ್ತದೆ? ಅದಕ್ಕೆ ಹೇಳುದು ಜ್ಞಾನಕಾರಕ ಗುರು, ಜ್ಞಾನಕಾರಕ ಗುರು ಅನ್ನತಕ್ಕಂಥದ್ದು. ಆ ನೀಚ ಗುರು ಆಕೆ ಜಾತಕದಲ್ಲಿ ಒಂದು ಪ್ರಚೋದನೆ ಮಾಡಿದೆ. ಕುತ್ಕೊಂಡು ಅಧಿಕಾರಿಗಳು ಹೇಳಿದ್ದಾರೆ, ನೀನು ಅಪ್ರೂವರ್ ಆಗ್ಬಿಡಮ್ಮ, ಏನು ಕೇಸು ಒಪ್ಪಿಲ್ಲ ನೋಡಿ. ಆ ಕಾಲದಲ್ಲೂ, ಕೃತಾಯುಗದ ಆರಂಭ ಕಾಲದಲ್ಲೂ ದತ್ತಾತ್ರೇಯರ ಜನನದ ಹಿಂದ್ಗಡೆ ಅಲ್ಲೊಂದು ನಡೆಯುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಯುವಕರಾಗಿ ಬಂದ್ಬಿಟ್ಟು ಯುವ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳಾಗಿ ಸ್ನಾತಕರು ರೂಪದಲ್ಲಿ ಬಂದಮ್ಮ ಭವತಿ ಭಿಕ್ಷಾಂದೇಹಿ, ತುಂಬಾ ಹಸಿವೆ ಆಗ್ಬಿಟ್ಟಿದ್ದಮ್ಮ, ಊಟ ಬೇಕು ಅಂದಿದ್ದೆ, ಆಯ್ತು ಬನ್ನಿ ಅಂತ ತಾಯಿ ಅನಸೂಯಾದೇವಿ ಕುಂದರ್ಸಿ ಅವ್ರಿಗೆಲ್ಲ ರೆಡಿ ಮಾಡಿದ್ರೆ, ಅಮ್ಮ ಆದ್ರೂ ಒಂದು ನಿಬಂಧನೆ. ಏನ್ರಪ್ಪ? ಅತಿಥಿಗಳು ಇಲ್ಲ ಅನ್ನೋ ಆಗಿಲ್ಲ, ನಮಗೆ ನೀನು ಊಟ ಬಡಿಸೋ ಆಗಿದ್ರೆ ನಗ್ನವಾಗಿ ಬೆಳೆಸ್ಬೇಕು. ನೋಡಿ ಎಂಥ ಒಂದು ವಿವೇಚನ ರೂಪವಾಗಿ ನಿಂತ್ಕೋಬೇಕು. ಅಲ್ಲೊಂದು ಪರೀಕ್ಷೆ ಅನ್ಬೋದು, ಅದು ಬೇರೆ ಬೇರೆ ಇನ್ನೇನಾದ್ರೂ ಕೇಳ್ಬೋದಿತ್ತಲ್ವಾ, ಹೌದಲ್ವಾ? ನೋಡಿ, ಆಗ ತಾಯಿ ಅನಸೂಯಾದೇವಿ ವಿವೇಚನೆ ಉಪಯೋಗಿಸುತ್ತೆ. ಅತ್ರಿ ಮಹರ್ಷಿಗಳು, ನಾನು ಹೇಳಿದ್ನಲ್ಲ, ಋಗ್ವೇದದ 5ನೇ ಮಹಾಮಂಡಲದ ಒಂದು ನಿರೂಪಕರು, ಸುಮ್ಮನೆ ಅಲ್ಲ ಅವರು. ಅಂಥವರ ಧರ್ಮಪತ್ನಿ ಅನಸೂಯಾದೇವಿ ಇನ್ನೆಷ್ಟು ಶಕ್ತಿ ಇರಬೇಕು. ಸೀದಾ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿ ಯಜಮಾನರ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿದ್ದಂಥ ಕಮಂಡಲದಲ್ಲಿರ್ತಕ್ಕಂಥ ತೀರ್ಥ ತಗೊಬಂದು 3 ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಈ ಎಳೆ ಮಕ್ಕಳಾಗ್ಬಿಡ್ತಾರೆ, ಒಂದು 6 ತಿಂಗಳು ಮಕ್ಕಳು. ಕಿಚಿ 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 ಅಂತ ಅವರನ್ನ ನಗ್ನವಾಗಿ ಹಾಲು ಕೊಡಿಸುತ್ತೆ. ಈಗ ಅವ್ರು ಕೇಳಿದ್ದು ನಗ್ನವಾಗಿ ಊಟ ಬಡಿಸ್ಬೇಕು ಅಂತ, ಹಾಲು ಊಟವೇ ಮಕ್ಕಳಿಗೆ, ವಾಪಸ್ ರೂಪ ಬರಬೇಕು, ಇದೆಲ್ಲ ಕೇಳಿಲ್ವಲ್ಲ ಅವರು. ಆಕೆನೂ ಅಷ್ಟೇ, ಮಕ್ಕಳು ಇರ್ಲಿಲ್ಲ, ಆನಂದವಾಗಿ 3 ಮಕ್ಕಳಿಗೆ ಹಾಲು ಕೊಡಿಸ್ತಾ ಆನಂದವಾಗಿದ್ರೆ ಲೋಕವೆಲ್ಲ ಅಲ್ಲೋಲ ಕಲ್ಲೋಲ. ಅಲ್ಲಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಕಂಪಿಸ್ಬಿಟ್ರು, ಇದೇನಪ್ಪ ಇದು ಅಂತ. ಓಡೋಡ್ ಬಂದ್ರು, ನೋಡಿದ್ರೆ ಮಕ್ಕಳಾಗ್ಬಿಟ್ಟಿದ್ದಾರೆ. ಅಮ್ಮ ಕ್ಷಮಿಸು, ಹಿಂಗಾಯ್ತು ಅಂದಾಗ, ಆಯ್ತು ಇನ್ನೊಂದು ಮತ್ತೆ ಮರಳಿ ರೂಪ ಕೊಡ್ತಾನೆ, ಆದ್ರೆ ನನಗೆ ಮಕ್ಕಳಿಲ್ಲ, ಮಕ್ಕಳಾಗ್ಬೇಕು ಅಂತ ನಿನ್ನ ಗಂಡಂದ್ರ ಮಗು, ಇನ್ನಿನ್ನ 3 ಮಕ್ಕಳು ಯಜಮಾನ್ರು ನನಗೆ ಹೊಟ್ಟೆನಲ್ಲಿ ಹುಟ್ಟಬೇಕು ಅಂತ. ಆಯ್ತಮ್ಮ ಹೇಳಿಸ್ತೀವಿ ಅಂತೇಳಿ ಮತ್ತೆ ಯಥಾರೂಪ ಕೊಟ್ಟಾಗ ಬ್ರಹ್ಮ ವಿಷ್ಣು ಮಹೇಶ್ವರು, ಆಯ್ತಮ್ಮ ನಿನ್ನ ತಪಶಕ್ತಿಗೆ ಮೆಚ್ಚಿದ್ದೇವೆ, ಪಾತಿವೃತ್ಯ ಶಕ್ತಿಗೆ ಮೆಚ್ಚಿದ್ದೇವೆ, ಆಲೋಚನಾ ಶಕ್ತಿಗೆ ಮೆಚ್ಚಿದ್ದೇವೆ, ಗುರು ಶಕ್ತಿಗೆ ಮೆಚ್ಚಿದ್ದೇವೆ ಅಂತೇಳಿ ಶಿವಯ್ಯ ದೂರ್ವಾಸ ಸ್ವರೂಪವಾಗಿ ದತ್ತಾತ್ರೇಯರ ಸೋದರ, ಬ್ರಹ್ಮದೇವರು ಚಂದ್ರ ಸ್ವರೂಪವಾಗಿ ಅನಸೂಯಮ್ಮನ ಮಗನೇ ಚಂದ್ರ ಅನ್ನತಕ್ಕಂಥದ್ದು. ಹಾಗೆ ಗುರು ದತ್ತಾತ್ರೇಯರು ವಿಷ್ಣು ಸ್ವರೂಪ, ಕಾಳ ಸ್ವರೂಪ, ಯೋಗ ಸ್ವರೂಪ, ಸಾಮಾನ್ಯರಲ್ಲ, ನೆನಪಿಟ್ಟುಕೊಳ್ಳಿ. ಅಂತಹ ಸ್ವರೂಪವಾಗಿ ವೇದಗಳಿಗೆ 4 ನಾಯಿಗಳು ಸದಾ ಅವ್ರ ಜೊತೆಲಿ ಇರ್ತಿತ್ತು, ಕಾವಲು, ಅದುವೇ ವೇದಗಳು ಅನ್ನತಕ್ಕಂಥದ್ದು. ಲೋಕಕ್ಕೆ ಪರಮ ಭಾಗವತೋತ್ತಮರಾಗಿ ನಿಂತು ಲೋಕವನ್ನ ಮುಂದೆ ನಿಂತು ನಡೆಸಿದಂಥ ಒಂದು ಗುರು ಪರಂಪರೆಯ ಒಂದು ಏಕಮೇವ ದ್ವಿತೀಯರಾಗಿ ನಿಂತು ಬಿಟ್ರು. ಅಂತ ಒಂದು ಗುರು ದತ್ತಾತ್ರೇಯರ ಜಯಂತಿ ಇವತ್ತು. ನಾವೆಲ್ಲರೂ ವಿವೇಚನಾಪೂರ್ವಕವಾಗಿ ನಮ್ಮ ಜನಾಂಗ ಮಕ್ಕಳು ಮುಖ್ಯವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡ್ರಿ ಮಕ್ಕಳೇ. ಎಲ್ಲೋ ಒಂದು ಈ ಥರದ ಪರಿಚಯಗಳು ನೋಡಿ, ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಆ ಅಂದ ನೋಡಿ, ತಾಯಿ ಅನಸೂಯಾದೇವಿ ಅಂದ ನೋಡಿ, ಅಲ್ಲೊಂದು ಆಕರ್ಷಣೆ, ವಿವೇಚನವಾಗಿ ಯೋಚನೆ ಮಾಡಬೇಕಿತ್ತು, ಅವಿವೇಕವಾಗಿ ಯೋಚನೆ ಮಾಡಿಬಿಟ್ರು. ಅವರಿಗೆ ಬಿಡ್ಲಿಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಬಿಡ್ಲಿಲ್ಲ. ಇನ್ನು ನಾವು ಸಾಮಾನ್ಯರು ಸ್ವಲ್ಪ ಸಮಯ ತಗೊಳ್ಳಿ, ಹತ್ರಕ್ಕೆ ಬೀಳ್ಬೇಡಿ, ಇಲ್ಲೆಲ್ಲೋ ಒಂದು ಸಣ್ಣ ಪರಿಚಯ, ಅದಕ್ಕೋಸ್ಕರ ಮನೆ ಮಠ ಕುಟುಂಬ ಎಲ್ಲಾ ಬಿಟ್ಟು ನಿಮ್ಮ ಜೀವನ ಕೇಳಿಸ್ಕೋತೀರಿ. ನಮಗೇನು ಆಗೋಲ್ಲ ಮಕ್ಕಳ, ಕಡೆಗೆ ನೀವೇ ಪಾನಿಪುರಿ ಅವನ ಜೊತೆಲಿ ನಿಂತ್ಕೋತೀರಿ ಅಷ್ಟೇ.
ನಿಮ್ಮಲ್ಲಿ ನಿಜವಾಗ್ಲೂ ಅಂಥದ್ದೊಂದು ತಾಕತ್ತಿದೆ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇದೆ, ಅವನನ್ನು ಒಂದು ದೊಡ್ಡ ವ್ಯಕ್ತಿ ಮಾಡಿ. ಅವ್ನಿಗೆ ಹೇಳಿ, ನನ್ಗೆ ಇನ್ನೊಂದು 3 ವರ್ಷ ಟೈಮ್ ಕೊಡೋ, ನಾನು ಇನ್ನೊಂದು ಅಕಸ್ಮಾತ್ ನಿನಗೆ ಆ ಬಲ ಇಲ್ಲ, ನಾನಾದ್ರೂ ನಿನ್ನನ್ನು ಸಾಕ್ತೇನೆ, ಒಂದು ಆಫೀಸರ್ ಆಗ್ತೇನೆ, ಒಂದು ಪೊಸಿಷನ್ ತಗೋತೇನೆ ಅನ್ನತಕ್ಕಂಥ ವಿವೇಚನೆಯನ್ನ ಬೆಳೆಸ್ಕೊಳ್ಳಿ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಈ ಒಂದು ಗುರು ದತ್ತರ ಜಯಂತ್ಯೋತ್ಸವ ಪ್ರಯುಕ್ತ ನಮಗೇನು ಬರಲ್ಲ ಮಕ್ಕಳೇ, ನನಗಂತೂ ಇದರಿಂದ ಯಾವ ಪ್ರಯೋಜನವೂ ಇಲ್ಲ, ನೀವು ಬರಲೇಬಾರ್ದು ಅಂತಾನೆ, ನೀವು ನನ್ನನ್ನು ನೋಡಲೇಬಾರ್ದು ಅನ್ನೋದೇ ನನ್ನ ಆಸೆ. ನೀವು ಕುಳಿತ ಜಾಗದಲ್ಲಿ, ನೀವಿದ್ದ ಜಾಗದಲ್ಲಿ ನಿಮಗೊಂದು ದಾರಿ ಮಾರ್ಗದರ್ಶನ ಸಿಗಬೇಕು ಅನ್ನುವುದೇ ಒಂದು ಅಭಿಲಾಷೆ. ಒಳ್ಳೇದಾಗ್ಲಿ, ಆ ಗುರು ದತ್ತರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರ, ಮೇಷರಾಶಿ. ಸೂರ್ಯ ಇದ್ದರೂ ಚಂದ್ರನ ದರ್ಶನ, ಪೂರ್ಣ ಹುಣ್ಣಿಮೆಯ ದರ್ಶನ ಪ್ರಭಾವ ಇರೋದರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ದರ್ಪದಿಂದ ಗರ್ವದಿಂದ ನಿಭಾಯಿಸ್ಕೊಂಡು ಹೋಗತಕ್ಕಂಥ ಒಂದು ಪ್ರಭಾವಯುತವಾಗಿರ್ತಕ್ಕಂಥ ಒಂದು ದಿನ. ತೊಂದರೆ ಏನಿಲ್ಲ, ಚೆನ್ನಾಗಿದೆ. ವೃಷಭ ರಾಶಿ, ನಿಮಗೂ ಚೆನ್ನಾಗಿದೆ. ಚಂದ್ರ ಸೂರ್ಯನ ಸಾರದಲ್ಲಿದ್ದರೂ ಸೂರ್ಯ ಬುಧನ ಸಾರದಲ್ಲಿದ್ದಾನೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ವೃತ್ತಿಪರವಾಗಿ ಕನ್ಸಲ್ಟೆಂಟ್ ಆಗಿದ್ದೀರಾ, ಮಧ್ಯವರ್ತಿಗಳಾಗಿದ್ದೀರಾ, ಲೇವಾದೇವಿಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ವೃತ್ತಿಪರವಾಗಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಸ್ವಲ್ಪ ಮಾತು ಒರಟು ಮಾಡ್ಕೊಬಿಡ್ತೀರಿ, ಎಚ್ಚರಿಕೆ. ಮಾತು ಒರಟು, ಜಾಗ್ರತೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿ 12ನೇ ಮನೆಯಲ್ಲಿ. ವ್ಯಂಗ್ಯ ಅಂದ್ರೆ ಒಂಥರ ಎಷ್ಟು ಎತ್ತರಕ್ಕೆ ಹೋಗ್ತೇವೋ ಅಷ್ಟು ಸುಡುತ್ತೆ, ಎಷ್ಟು ಜವಾಬ್ದಾರಿ ತಗೋತೇವೋ ಅಷ್ಟು ಸುಡುತ್ತೆ. ಸೊ ತುಂಬಾ ಜವಾಬ್ದಾರಿಯುತ ಸ್ಥಾನ, ತುಂಬಾ ಎತ್ತರವಾದ ಸ್ಥಾನ, ಎತ್ತರವಾದ ಅಧಿಕಾರ, ಎತ್ತರವಾದ ಸಂಪಾದನೆ, ಸ್ವಲ್ಪ ತೊಳಲಾಟಗಳನ್ನ, ಮಾನಸಿಕ ಆಂದೋಲನಗಳನ್ನ ಉಂಟು ಮಾಡತಕ್ಕಂಥ ಒಂದು ದಿನ. ಆದರೂ ಸೂರ್ಯ 6ನೇ ಮನೆಯಲ್ಲಿರೋದ್ರಿಂದ ಎಂಥ ಒಂದು ಸಮಸ್ಯೆಗಳು ಬಂದರೂ ನೈಪುಣ್ಯತೆಯಿಂದ, ನಿಮ್ಮ ನಿಪುಣತೆಯಿಂದ ನಿಭಾಯಿಸ್ಕೊಂಡು ಹೋಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ಯೋಚಿಸಬೇಡಿ. ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ದೊಡ್ಡವ್ರ ಜೊತೆ ಮಾತನಾಡುವಾಗ ಎಚ್ಚರಿಕೆ, ದೊಡ್ಡವರ ಜೊತೆ ವ್ಯವಹಾರ ಮಾಡುವಾಗ ಎಚ್ಚರಿಕೆ. ಕರ್ಕಾಟಕ ರಾಶಿ, ಪರಿಪೂರ್ಣ ರಾಜಯೋಗ. ಚಂದ್ರ, ಶುಭ ಗ್ರಹಗಳು ಅದರಲ್ಲೂ ವಿಪರೀತ ಶುಭವನ್ನು ತರುತ್ತವೆ. ಏಕಾದಶೆ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ. ಇವತ್ತೇನಾದ್ರೂ ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ, ದೊಡ್ಡ ಜವಾಬ್ದಾರಿ, ಈ ಥರದಕ್ಕೇನಾದ್ರೂ ಒಂದು ಹೆಜ್ಜೆ ಇಡ್ತಿದ್ದೀರಿ ಅಂದ್ರೆ ಖಂಡಿತ ಯಶಸ್ಸನ್ನ ನೋಡ್ತಕ್ಕಂಥ ಬ್ಯೂಟಿಫುಲ್ ಡೇ ಆಗಿರುತ್ತೆ. ಹೆಜ್ಜೆ ಹಾಕಿ, ಯಶಸ್ಸು ನಿಮ್ಮದು. ಸಿಂಹ ರಾಶಿ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಪ್ರಾಪರ್ಟಿ, ರಿಯಲ್ ಎಸ್ಟೇಟ್, ಲೀಗಲ್ ಡಿಪಾರ್ಟ್ಮೆಂಟ್, ಬ್ಯೂಟಿಫುಲ್ ಅಭಿವೃದ್ಧಿ, ಗತ್ತು, ಅಧಿಕಾರ, ಬಲಂ, ಒಂಥರ ಶಕ್ತಿ ಚೈತನ್ಯದ ದಿನ. ನಿಮ್ಮಿಂದ ದಾನ, ಧರ್ಮ, ಪೂಜೆ. ಗುರು 12ನೇ ಮನೇಲಿದ್ರೆ ಒಳ್ಳೆ ಧರ್ಮ ಕಾರ್ಯಗಳನ್ನ ಮಾಡಿಸ್ತಾನೆ, ಧರ್ಮಕ್ಷೇತ್ರಗಳ ದರ್ಶನವನ್ನ ಮಾಡಿಸ್ತಾನೆ. ಕನ್ಯಾ ರಾಶಿ, ಲಾಭೇ ಧನಸ್ಥಾನಂ, ಭಾಗ್ಯಸ್ಥಾನಂ. ಖಂಡಿತ ಇವತ್ತೊಂದು ಭಾಗ್ಯೋದಯ. ವೃತ್ತಿಪರವಾಗಿ ಏನಾದರೂ ಇದ್ರೆ ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ವೃತ್ತಿ, ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫಂಡ್ ಅಡ್ವೈಸರ್, ಲೋನ್ ಅಡ್ವೈಸರ್, ಬ್ಯೂಟಿಫುಲ್ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ತುಲಾ ರಾಶಿ,
ಸ್ವಲ್ಪ ಟೆನ್ಷನ್. ಚಂದ್ರ ಅಷ್ಟಮದಲ್ಲಿದ್ದಾನೆ, ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ನಿಮ್ಮ ವಾಕ್ಸ್ಥಾನದಲ್ಲಿದ್ದಾನೆ. ಖಂಡಿತ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾಗತಕ್ಕಂಥದ್ದುಂಟು. ಎಚ್ಚರಿಕೆ. ಎಲ್ಲೋ ಒಂದು ಬಾಧೆ, ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಯಾರನ್ನು ನಂಬಿ ಏನು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಮಯ ಈ ಲೋಕ ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು ಅನ್ನತಕ್ಕಂಥ ಭಾವಾರ್ಥ, ಪ್ರಚೋದನೆ, ಜಾಗ್ರತೆ 4 ಬಾರಿ ಕೇಳಿ, 5 ಬಾರಿ ಕೇಳಿ, ಅನುಭವಸ್ಥರ ಹತ್ರ ಕೇಳಿ, ಇದು ಸರಿಯಾ, ಇದು ತಪ್ಪ, ಹೋಗ್ತಿರೋ ದಾರಿ ಸರಿಯಾ, ಇದು ತಗೊಳ್ತಿರೋ ನಿರ್ಧಾರ ಸರಿಯಾ. ನಿಮಗಿಂತಲೂ ಎತ್ತರವಾದ ವ್ಯಕ್ತಿಗಳ ಜೊತೆ ಪರಿಚಯ ಇಟ್ಕೊಳ್ಳಿ, ಅಂತ ಸಾಂಗತ್ಯ ಮಾಡ್ಕೊಳ್ಳಿ. ಎತ್ತರವಾದವರು, ಬಲವುಳ್ಳವರು, ಗೌರವವುಳ್ಳವರು, ಅಂಥವರ ಜೊತೆ ಒಂದು ಸಹವಾಸ ನಿಜವಾಗ್ಲೂ ಮೂರ್ಖರ ಜೊತೆ ನಿಮ್ಮನ್ನು ಒಬ್ಬ 4ನೇ ಮೂರ್ಖ ಮಾಡುತ್ತೆ. 4 ಜನ ಮೂರ್ಖರ ಜೊತೆಲಿದ್ರೆ 5ನೇ ಮೂರ್ಖ. ಒಂದು 5 ಜನ ವಿದ್ಯಾವಂತರ ಜೊತೆಲಿದ್ರೆ ನಿಮ್ಮನ್ನು ಮಹಾ ಪಂಡಿತ ಅಂತಾರೆ. 5 ಜನ ಗುರುಗಳ ಜೊತೆಲಿದ್ರೆ ನಿಮ್ಮನ್ನು ಮಹಾಗುರು ಅಂತಾರೆ, 6ನೇ ಗುರು ಅಂತಾರೆ. ದ್ರೋಹಿಗಳ, ನಾಡದ್ರೋಹಿಗಳ ಜೊತೆಲಿದ್ರೆ ಅಂದ್ರೆ ನಿಮ್ಮನ್ನು ನಾಡದ್ರೋಹಿ, ಸಂಘದ್ರೋಹಿ, ಕುಟುಂಬದ್ರೋಹಿ, ಮಿತ್ರದ್ರೋಹಿ, ಬಂಧುದ್ರೋಹಿ ಅಂತ ಹೇಳ್ತಾರೆ. ಎಚ್ಚರಿಕೆ. ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಜರ್ನಿ ಇವತ್ತು. ಚಂದ್ರ ಭಾಗ್ಯೇ ಸಪ್ತಮ ಸ್ಥಾನಂ, ಸಪ್ತಮೇ ಲಗ್ನ ಸ್ಥಾನಂ. ಕೊಡೋದು, ತಗೊಳ್ಳೋದು, ಮಾಡೋದು, ಪಾಲುದಾರಿಕೆ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಎನಿ ಸೆಕ್ಟರ್, ಇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಧನುಸು ರಾಶಿ, ವಿಪರೀತ ಬಲದ ದಿನ. ಭಾಗ್ಯಾಧಿಪತಿಯ ಸಂಕೇತದಲ್ಲಿ ಚಂದ್ರನಿದ್ದಾನೆ, ಆದ್ರೆ ಭಾಗ್ಯಾಧಿಪತಿ ಮಲಗ್ಬಿಟ್ಟಿದ್ದಾನೆ. ಸೊ ಪರಿಶ್ರಮ ಪಡಬೇಕು ಇವತ್ತು. 8 ಅವರ್ ಕೆಲಸ ಮಾಡೋ ಜಾಗದಲ್ಲಿ ಒಂದು 12 ಅವರ್, 14 ಅವರ್ ಅದೃಷ್ಟ ನೆಚ್ಕೊಂಡು ಕುತ್ಕೋಬೇಡಿ. ಅದೃಷ್ಟ ಜೀವನದಲ್ಲಿ ಒಮ್ಮೆ ಇಲ್ಲ, ಮ್ಯಾಕ್ಸಿಮಮ್ 2 ಬಾರಿ ಬರುತ್ತದೆ ಮಕ್ಕಳೇ. ಯಾವಾಗ್ಲೂ ಅದೃಷ್ಟ ನಿಮ್ಮನ್ನು ಹಿಡ್ಕೊಂಡು ಓಡಿಸುತ್ತೆ, ಆಗುವುದಿಲ್ಲ. ಅನಿಲ್ ಅಂಬಾನಿ ನೋಡಿ, ಅದೃಷ್ಟದ ಆಟವೇ. 25,000 ಕೋಟಿಯ ಕಂಪನಿ ಅವನ ಕೈಗೆ. ಅವತ್ತೇ ಅಣ್ಣನಿಗೆ ಬಿಟ್ಬಿಟ್ಟು ನನಗೇನೋ ಒಂದು ಕೊಡ, ತಿಂಗಳಿಗೊಂದು 200-300 ಕೋಟಿ, ಒಂದು 1% ಕೊಡ ಅಂತ ಹೇಳಿ ಬಿಟ್ಕೊಟ್ಬಿಟ್ಟಿದ್ದ ಅಂದಿದ್ರೆ ನೆಮ್ಮದಿ ಆಗಿರ್ತಿದ್ದ. ನಾನು ಮಹಾಬುದ್ಧಿವಂತ, ಚಾಣಾಕ್ಷ, ಮಹಾ ಚಾಣಾಕ್ಷನೇ ಆತ. ಎಲ್ಲಿ ನಿಲ್ಲಿಸ್ತು ಇವತ್ತು? ಎಷ್ಟು ಕೇಸುಗಳು. ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿಯ ಮಗ. ಯೋಚನೆ ಮಾಡಿ ನೋಡಿ. ಅದೃಷ್ಟದಿಂದ ಬಂದಿದ್ದದಷ್ಟೇ ಅದು. ಅದೃಷ್ಟ ಅನ್ನುವುದು ಬೇರೆ, ಅದು ಇಷ್ಟಪಟ್ಟು ಇರೋ ಅಷ್ಟು ದಿನವಷ್ಟೇ ಇರುತ್ತೆ. ಸೊ ಧನುಸು ರಾಶಿ ಇವತ್ತು ಅದೃಷ್ಟದಿಂದ ನಡೆಯಲ್ಲ, ಪರಿಶ್ರಮದಿಂದ ನಡೆಯುತ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಹಾಕಿ. ಮಕರ ರಾಶಿ, ಲಾಭದಲ್ಲಿ ಸೂರ್ಯ, ಬ್ಯೂಟಿಫುಲ್. ಅಷ್ಟಮಾಧಿಪತಿ ಲಾಭದಲ್ಲಿರುವುದು ಒಳ್ಳೆಯದೇ, ಬಟ್ ಹಾಗೆ ಕಳ್ಕೊಳ್ಳೋದು ಇರುತ್ತೆ. ಅಡ್ಡದಾರಿ, ಅಡ್ಡ ಸಂಪಾದನೆ, ಶಾರ್ಟ್ಕಟ್ ಸಂಪಾದನೆ ನಿಲ್ಲೋಲ್ಲ, ತುಂಬ ದಿನ ನಿಲ್ಲೋಲ್ಲ. ಬೇರೆ ರೀತಿಯಲ್ಲಾದರೂ ಅದು ಇಡುತ್ತೆ. ನೀವು ನೋಡಿ, ತುಂಬ ದೊಡ್ಡವರುಗಳಿಗೆ ಬೇರೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ತುಂಬಾ ದೊಡ್ಡವರಿಗೆ ನೀವು ಗಮನಿಸಿ ನೋಡಿ, ಯಾವುದೋ ರೂಪದಲ್ಲಿ ಎಲ್ಲ ಕೂತ್ಕೊಂಡು ಅನುಭವಿಸೋಣ ಅನ್ನೋಷ್ಟರಲ್ಲಿ ಡಮಾಲು ಡಿಮಿಲು. ಅವ್ರ ಮನೆಗಳಲ್ಲೇ, ಅವ್ರ ಕುಟುಂಬಗಳಲ್ಲೇ ಅಲ್ಲೊಂದು ಅನಾಹುತಗಳ ಒಂದು ಸಂಕೋಲೆ. ಕಾರಣ ಏನಂದ್ರೆ ಯಾರ್ದು ಹೊಟ್ಟೆ, ಬದುಕು, ಜೀವನ ಕಿತ್ಕೊಂಡು ಇಟ್ಕೊಂಡಿರ್ತಾರೆ. ಅವ್ರಿಗದು ಸರಿ, ಬಟ್ ನೊಂದುಕೊಂಡವನಿಗೆ. ಸೊ ಮಕರ ರಾಶಿ, ಶಾರ್ಟ್ ಕಟ್, ವೆರಿ ಕೇರ್ಫುಲ್, ಆರ್ ಎಲ್ಸ್ ಬ್ಯೂಟಿಫುಲ್ ಜರ್ನಿ. ಕುಂಭರಾಶಿ, ಸಪ್ತಮಾಧಿಪತಿ ದಶಮದಲ್ಲಿದ್ದು ಅವನ ಸಂಕೇತದಲ್ಲಿ ಚಂದ್ರನಿರುವುದರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ಉದ್ಯೋಗ ಅದ್ಭುತವಾಗಿ ನಡೆಯುತ್ತೆ. ಬಟ್ ತಲೆ ಮೇಲೆ ತುಂಬಾ ಭಾರ ಇಟ್ಕೊಂಡು ಓಡ್ತೀರಿ, ನಿಭಾಯಿಸ್ತೀರಿ. ಇನ್ನು ವಿಶೇಷವಾಗಿ ಮೀನರಾಶಿ, 3ನೇ ಮನೆಯಲ್ಲಿ ಚಂದ್ರ ಬಲವಾಗಿದ್ದಾನೆ, ಬಟ್ ಷಷ್ಠಾಧಿಪತಿ ಸಾರದಲ್ಲಿರೋದ್ರಿಂದ ಅಷ್ಟೇ ಶತ್ರುಗಳಿದ್ದಾರೆ. ಆ ಷಷ್ಠಾಧಿಪತಿಯ ಮೇಲೆ ರಾಹು ದೃಷ್ಟಿ. ಹೆಜ್ಜೆಗೂ ಹುಷಾರಿರಿ. ಕೆಲವೊಂದು ಕಾನೂನು ತೊಡರುಕುಗಳಲ್ಲಿ ನೀವಾಗಿ ಸಿಲ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಹುಷಾರ್ ಮೀನರಾಶಿ.
ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಅದರಲ್ಲೂ ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ ಇದ್ದೀರಿ ಅಂದರೆ ಅಯ್ಯೋ ಉಟ್ಕೊಬಿಡ್ತಾರೆ ಆಟೋಮ್ಯಾಟಿಕಲಿ. ನೀವು ಸಾಮಾನ್ಯರಾಗಿದ್ದಾಗ ನಿಮ್ಮ ಜೊತೆಲಿ 4 ಜನ ಇರೋಲ್ಲ, ಕಾಫಿ ಕರಿಯಲ್ಲ. ನೀವು ಅಸಮಾನ್ಯರಾದ ಮೇಲೆ ನೋಡು ಅವನು ನಮಗೆ ಸಿಗೋದೇ ಇಲ್ಲ, ಅವನು ಕಾಲಿಗೆ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಿದ್ದ, ಅವನು ಇವಾಗ ಕಾರು ಆ ಗತ್ತು ಬಂದಿದ್ದ, ಅವನು ನೋಡವನು ಅನ್ನತಕ್ಕಂಥದ್ದು. ಮೀನರಾಶಿ, ನೀವು ದೊಡ್ಡವರೇ, ಎಲ್ಲಿದ್ದರೂ ನೀವು ದೊಡ್ಡವರೇ, ಕ್ಷೀರಸಾಗರ ನೀವು. ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಹಾಕಿ, ಎಲ್ಲವೂ ವಿಜಯವಾಗುವುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.